सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते हरिवंशमहापुराणे अद्य कथाप्रारम्भे सति किञ्चित् पूर्वकथानुवादः. ಭಗವಂತ ನಾನಾ ತರಹದ ಲೀಲೆಗಳನ್ನೆಲ್ಲ ಮಾಡಿದ ಅಂತ ನಾವು ಕೇಳ್ತೇವೆ. ಭಗವಂತ ನಾನಾ ಲೀಲೆಗಳನ್ನು ನಮಗಾಗಿ ಮಾಡಿದ್ದು. ಮಧ್ವಾಚಾರ್ಯರು ಒಂದು ಕೃಷ್ಣನ ಈ ಲೀಲೆಗಳ ಬಗ್ಗೆ ವಿಶೇಷವಾಗಿ ಕಳ್ಳತನದ ಬಗ್ಗೆ ಒಂದು ಇದನ್ನು ಹೇಳ್ತಾರೆ, ಜಡ್ಜ್ಮೆಂಟನ್ನು. ಕಳ್ಳ ಅಲ್ಲ ಸರಿ, ಆ ಥರ ಅವನ ಮೇಲೆ ಡೌಟ್ ಬರುವಂತೆ ವ್ಯವಹಾರ ಯಾಕೆ ಮಾಡಬೇಕು? ಯಾರದೋ ಮನೆಗೆ ಹೋಗಿ ಬೆಣ್ಣೆ ತಿಂದೆ, ಹಾಲನ್ನು ಕೊಡದೆ, ಎಲ್ಲ ಹಾಳು ಮಾಡಿದೆ, ನಿತ್ಯ ತೃಪ್ತ ಅಂತೀರಿ. ಅದಕ್ಕೆ ಮಧ್ವಾಚಾರ್ಯರು ಕೊಟ್ಟ ಕಾರಣ ಏನು ಅಂದರೆ, ಎರಡು ತರಹದ ಜನ ಇದ್ರಂತೆ ಆ ಕಾಲದಲ್ಲಿ. ಎಲ್ಲ ಕಾಲದಲ್ಲೂ ಇರ್ತಾರೆ. ಕೆಲವರು ಹೆಚ್ಚಿನ ಪುಣ್ಯ ಮಾಡಿದವರು, ತಾವೆಷ್ಟು ಮಾಡಬೇಕೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಮಾಡಿದವರು. ಕೆಲವರು ಮಾಡ್ತಾನೆ ಇರ್ತಾರೆ, ಆ ವ್ರತ ಈ ವ್ರತ ಹುಡುಕೊಂಡು ಅವ್ರಿಗಾಗಿ ಇನ್ನೊಂದೆರಡು ವ್ರತ ಸೃಷ್ಟಿ ಮಾಡಬೇಕು ಆ ಥರ. ಇನ್ನು ಕೆಲವರು ನಮ್ಮ ಅಣ್ಣಂದರು ಏನು ಬರೀ ಪ್ರತಿಜ್ಞೆ ಆಗಿರುತ್ತೆ, 50 ವರ್ಷದಿಂದ ಏಕಾದಶಿ ಮಾಡುವ ಅನ್ಕೋತೀವ, ಅವನೇ ಮಾಡಿಸ್ಬೇಕಪ್ಪ ಅಂಥೇಳಿ. ಹೀಗಾಗಿ ಕೆಲವರು ಯೋಗ್ಯತೆ ಮೀರಿ ಪುಣ್ಯ ಮಾಡಿದರು, ಕೆಲವರು ಎಷ್ಟು ಮಾಡಬೇಕೋ ಅಷ್ಟನ್ನು ಮಾಡಿಲ್ಲ. ಅಂದರೆ ಹೆಚ್ಚಿನ ಪುಣ್ಯ ಮಾಡಿದ ವರ್ಗ ಒಂದು, ಪುಣ್ಯ ಕಡಿಮೆ ಮಾಡಿದವರು ಎರಡೂ ತರಹದ ಮನೆಗೆ ಹೋಗೋನಂತೆ ಕೃಷ್ಣ. ಕಡಿಮೆ ಪುಣ್ಯ ಮಾಡಿದವರ ಮನೆಗೆ ಹೋದಾಗ ಕೃಷ್ಣನೇ ಬುದ್ಧಿಯನ್ನು ಪ್ರೇರಿಸೋನಂತೆ. ಕೃಷ್ಣ, ಇಷ್ಟು ದಿವಸ ನಿನ್ನ ಹೆಸರು ಹೇಳಿ ನಾವು ತಿಂತಾ ಇದ್ವಿ, ನೀನೇ ಬಂದು ಕೃಷ್ಣಾರ್ಪಣ ವಸ್ತು ಅಂತ ಕೈ ಮುಗಿದದ್ದಕ್ಕೆ ಪುಣ್ಯನೂ ಉಳೀತು, ಬೆಣ್ಣೆನೂ ಉಳೀತು. ಅಂದರೆ ಕಡಿಮೆ ಪುಣ್ಯ ಮಾಡಿದವ್ರಿಗೆ ಈ ಬುದ್ಧಿ ಅವನೇ ಕೊಡೋನಂತೆ. ಸೊ ಪುಣ್ಯದ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ಗಾಗಿ ಬಂದದ್ದು. ಇನ್ನು ಹೆಚ್ಚಿನ ಪುಣ್ಯ ಮಾಡಿದವರ ಮನೆಗೆ ಹೋದಾಗ ಬಯ್ಯೋ ಬುದ್ಧಿಯನ್ನು ಕೊಡೋನಂತೆ ಅವರು. ಅವ್ರು ಚೆನ್ನಾಗಿ ಬೈಯೋರು, ನಮ್ಮ ಮನೆ ಬೆಣ್ಣೆ ತಿಂತಾ ಇದ್ದೀನಿ, ನಿಂಗೆ ಹೊಟ್ಟೆ ಸರಿ ಇರಲ್ಲ, ಪುಣ್ಯನೂ ಹೋಯ್ತು ಬೆಣ್ಣೆನೂ ಹೋಯ್ತು. ಅಕ್ರಧ್ಯತಾಂ ಕೇಶವೋ ಅನುಗ್ರಹಾಯ ಶುಭಂ ಸ್ವಯೋಗ್ಯಾದ್ ಅಧಿಕಂ ನಿಹಂತುಂ ಸಕ್ರಧ್ಯತಾಂ ನವನೀತಾದಿ ಮುಷ್ಟನ್ ಚಚಾರ ದೇವೋ ನಿಜ ಸತ್ ಸುಖಾಂಬುದಿ. ಜ್ಞಾನಾನಂದ ಸಾಗರನಾದ ದೇವರಿಗೆ, ನಿತ್ಯ ತೃಪ್ತನಾದ ದೇವರಿಗೆ ಹಸಿವು ನೀರಡಿಕೆ ಯಾವುದೂ ಇಲ್ಲ. ಆದರೂ ಎಲ್ಲರ ಮನೆಗೆ ಹೋಗಿ ಅವನು ಹಾಲು ಮೊಸರು ಬೆಣ್ಣೆಯನ್ನು ತೆಗೆದುಕೊಂಡದ್ದು ಅವರ ಉದ್ಧಾರಕ್ಕಾಗಿ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ನಾನಾ ಲೀಲೆಗಳನ್ನು ಮಾಡಿ ಭಗವಂತ ಗೋವರ್ಧನಗಿರಿಯನ್ನು ಎತ್ತಿದ್ದನ್ನು ಹೇಳ್ತಾರೆ. ಇಂದ್ರದೇವರಿಗೆ ಇದು ಅಂತ ಮಾಡಿದರು, ಯಾಗ ಅಂತ. ಮಳೆ ಸುರಿಸೋ ದೇವರು ಇಂದ್ರದೇವರು. ಆಗೆಲ್ಲ ಬದುಕ್ತಾ ಇದ್ದದ್ದೇ ಆಕಳಿನಿಂದ. ಅವರೆಲ್ಲ ಹುಲ್ಲು ಚೆನ್ನಾಗಿದ್ರೆ ಆಕಳು ಚೆನ್ನಾಗಿರುತ್ತೆ ಅಂತ. ದೇವರು ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿದೆ ಅಂತ ಅಹಂಕಾರವನ್ನು ಕಟ್ ಮಾಡಬೇಕು ಅಂತ ಯಾಗ ಕಟ್ ಮಾಡಿಸಿಬಿಟ್ಟ. ಇಂದ್ರದೇವರ ಯಾಗ ಮಾಡಬೇಡಿ, ಮಳೆ ಬರೋದು ಬೆಟ್ಟಗಳಿಂದ. ಮೋಡವನ್ನು ಬೆಟ್ಟಗಳು ಒಡೆದು ಮಳೆ ಸುರಿಸುತ್ತೆ, ಗೋವರ್ಧನಗಿರಿಯ ಪೂಜೆಯನ್ನು ಮಾಡಿ, ಹಾಗೆ ಆಗಲಿ ಅಂತ ಅವರು ಕೃಷ್ಣ ಹೇಳಿದ ಮೇಲೆ ಗೋವರ್ಧನಗಿರಿ ಪೂಜೆ ಮಾಡಿದರು. ವಿಶೇಷ ಅಂದರೆ ಗೋವರ್ಧನಗಿರಿ ಒಳಗೆ ದೇವರು ಕೂತು ಅವರು ಹಾಕಿದ ಬಲಿಯನ್ನೆಲ್ಲ ತಗೊಂಡ. ಅಲ್ಲಿ ಗೋವರ್ಧನಗಿರಿ ಪ್ರದಕ್ಷಿಣೆ ಬಂದಾಗ ಒಂದು ಕಡೆ ಸ್ಟಾರ್ಟಿಂಗ್ ಪಾಯಿಂಟು ಮುಖ ಅಂತ ತೋರಿಸ್ತಾರೆ, ಇದು ಕೃಷ್ಣನ ಮುಖ ಅಂತ. ಅಲ್ಲಿ ಅವನು ಉಂಡದ್ದಂತೆ. ಅವ್ರಿಗೆ ತುಂಬ ಭಕ್ತಿ ಆ ಕಡೆಯವ್ರಿಗೆ. ಪರಮಾತ್ಮ ಅವನು ಗೋವರ್ಧನಗಿರಿಯಲ್ಲಿ ವಿಶೇಷವಾಗಿ ಅದನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದಾಗ ಪರಮಾತ್ಮ ಕಡೆಗೆ ಏನಾಯಿತು, ಇಂದ್ರದೇವರಿಗೆ ಕೋಪ ಬಂತು. ಮಳೆಯನ್ನು ಸುರಿಸ್ಲಿಕ್ಕೆ ಶುರು ಮಾಡಿದರು. ಏನದು ಮಳೆ, ರಭಸ ಮಳೆದು ಸಾಕಾಗಿ ಹೋಯಿತು. ಇವ್ರಿಗೆಲ್ಲ ಓಡಿ ಬಂದರು. ಕೃಷ್ಣ, ನಮ್ಮ ಮನೆ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ, ನಾನಿದ್ದೀನಿ, ನೀನಿರ್ತೀಯಪ್ಪ, ಮನೆ ಇರಲ್ಲ ಅಂದರು. ನಾನು ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಲ್ಲಿ ಒಂದು ಅನಾಯಾಸವಾಗಿ ಗೋವರ್ಧನಗಿರಿಯನ್ನು ಎತ್ತಿಬಿಟ್ಟ ದೇವರು. ಎಲ್ಲರೂ ಕೆಳಗೆ ಬಂದ್ಯಾರು. 24 ಕಿಲೋಮೀಟರ್ ರೇಡಿಯಸ್ ಅದು ಬೆಟ್ಟದ್ದು. ಎಲ್ಲರೂ ಬಂದರು, ಯಾರಿಗೂ ನೀರು ಸಿಡಿತಾ ಇಲ್ಲ, ಮಳೆ ಬೀಳ್ತಾ ಇದೆ. ಆದರೆ ಒಳಗೆ ಭಯ, ಯಾವಾಗ ಬಿಟ್ಬಿಡ್ತಾನೋ, ಎಷ್ಟೊತ್ತು ಹಿಡ್ಕೊಂಡಿರ್ಲಿಕ್ಕಾಗತ್ತೆ ರೀ. ಬೆಟ್ಟ ಎಲ್ಲ ಸುಮ್ಮನೆ ಕೈ ಎತ್ತಿ ಹಿಡ್ಕೊಂಡಿರ್ಲಿಕ್ಕಾಗಲ್ಲ, 10 ನಿಮಿಷ ಆದಮೇಲೆ ಕೈ ಬಿಡ್ತೇವೆ. ಸರ್ವೋತ್ತಮನಾದ ದೇವರು ಗಿರಿಗಳಿಂದವರ ಶರದಿ ಬಂಧಿಸಿದ
ಪರಮ ಸಮರ್ಥ ಶ್ರೀರಾಮ ಹರೇ. ಗಿರಿಯ ತನ್ನ ಕಿರಿಬೆರಳಲೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಗೋವರ್ಧನಗಿರಿಯನ್ನು ಎತ್ತಿ ಉದ್ಧಾರ ಮಾಡಿದ, ಅದನ್ನು ತುಂಬ ಹೇಳ್ತಾರೆ ಇಲ್ಲಿ ಹರಿವಂಶದಲ್ಲಿ. ಗೋವರ್ಧನಗಿರಿಯನ್ನು ದೇವರು ಎತ್ತಿದ್ದರ ಬಗ್ಗೆ. ಇದಾದ ಮೇಲೆ ವೇಣುನಾದವನ್ನು ಮಾಡಿದ. ಅವನ ವೇಣುನಾದ ಕೇಳಿದರೆ ಇಡೀ ಜಗತ್ತು ಮೆಸ್ಮರೈಸ್ ಆಗೋದಂತೆ. ಅಲ್ಲಿ ಭಾಗವತದಲ್ಲಿ 2 ಬಾರಿ ವೇಣುಗೀತೆ ಅಂತ ಅಫಿಷಿಯಲ್ ಆಗಿ ಒಂದು ಟೈಟಲ್ಲೇ ಕೊಟ್ಟಿದ್ದಾರೆ. ದೇವರು ವೇಣುನಾದ ಮಾಡಿದಾಗ ಪ್ರಪಂಚದಲ್ಲಿ ಏನೇನಾಗ್ತಾ ಇತ್ತು ಅಂತ ಕಾಮೆಂಟ್ರಿ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದದ್ದು ತಮ್ಮ ಮನೆಯಲ್ಲಿ. ಮುಖ್ಯವಾಗಿ ವೇಣುವನ್ನು ದೇವರು ತುಟಿ ಹತ್ರ ಇಟ್ಕೊಂಡ್ರೆ ಲಕ್ಷ್ಮೀದೇವಿ ಎದೆಯಿಂದ ಬಂದು ಅಲ್ಲಿ ಕೂಡೋಳಂತೆ. ದೇವರ ತುಟಿಯಲ್ಲಿ ಅಮೃತ ಇದೆ, ಆ ಅಮೃತ ವೇಸ್ಟ್ ಆಗಬಾರ್ದು, ನಾನೇ ಪಾನ ಮಾಡಬೇಕು ಅಂತ ಶ್ರೀದೇವಿ ವೇಣುಮಾವಿಷ್ಯ ರೇಮೇ ಕೃಷ್ಣ ಮುಖಾಂಬುಜೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಇನ್ನು ಇತರ ದೇವತೆಗಳೆಲ್ಲ ದೇವರ ಮೈಮೇಲಿನ ಆಭರಣದ ರೂಪದಲ್ಲಿ ಕುಳಿತು ಆಸ್ವಾದನೆ ಮಾಡೋರು ಅಂತ. ಏನೇನಾಗೋದು? ಗೋವುಗಳೆಲ್ಲ ಹುಲ್ಲಿಗೆ ಬಾಯನ್ನು ಹಚ್ಚಿದ್ರೆ, ಪುಟ್ಟ ಪುಟ್ಟ ಕಂದಮ್ಮಗಳು ಕೆಚ್ಚಲಿಗೆ ಬಾಯಿ ಹಚ್ಚಿದ್ರೆ, ಒಂದು 3-4 ತಾಸು ವೇಣುನಾದ ಮಾಡಿದರೆ ನೋಡೋರು ಅನ್ಕೊಂಬರಿಗೇನು ಬ್ಯಾನರು ನಿಜವಾದದ್ದು, ಸ್ಟಿಲ್ಲಾಗಿ ಬಿಡೋದಂತೆ. ಅಂತ ಅದಾಗದೇ ಇಲ್ಲ. ಹುಲ್ಲು ಕಚ್ಚಿದ್ದು ಹಾಗೆ, ಕೆಚ್ಚಲಿಗೆ ಬಾಯಿ ಹಚ್ಚಿದ್ದ ಹಾಗೆ. ಅದನ್ನೇ ನಮ್ಮ ಪ್ರಸನ್ನ ವೆಂಕಟದಾಸರು ಮತ್ತು ಪುರಂದರದಾಸರು ಇಬ್ಬರು ಕೃತಿಯನ್ನು ಮಾಡಿದ್ದಾರೆ, ಆಸ್ ಇಟ್ ಈ ಶ್ಲೋಕಗಳನ್ನು. ಕೆಚ್ಚಲು ಬೆಗೆದು ತೊರೆಯಲು ಮೊಲಯ ವತ್ಸಗಳೊಡಲ ಸಯ ತೊರೆದು ಎಳೆ ಹುಲ್ಲ ಕಚ್ಚಿರಲಲ್ಲಿ ನಿಂದವು ಗೋಗಳು ಪುಚ್ಛವನೆಗಹಿ ನಿಂಟಿಸಿ. ಅಚ್ಚೂತನಾಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು ನಾವು ಕಂಡೆವೆಂದು. ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು. ತಳೆದ ಉದಕ ಉಕ್ಕೇರಿ ಬಂದವು ತುಡುಕಿ ಚೆಲ್ಲಾಡಿ ನಿಂದಳೆ ಯಮುನೆ. ಮೇಘಾಳಿ ಮೇಲೋಡಿ ಮೇಲೆ ದಾಳಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವರತಿಗೆ ಜಾತಿ ಬಕುಲವು. ಮಾಲತಿ ಜಾಜಿಯು ಪರಿಮಳ ಗೂಡಿತು ನೀಲಾಂಘನಂಗ್ರಿಗೆ ಎರಗಿದವು. ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲನೂದಲು. ಇದು ದೇವರ ವೇಣುನಾದದಲ್ಲಿ ಆಗ್ತಾ ಇದ್ದ ವಿಪರ್ಯಾಸ ಅಂತ ಸಂಸ್ಕೃತದ ಪದ್ಯಗಳಿದ್ದಾವೆ, ಅದನ್ನೇ ವರ್ಣನೆ ಮಾಡ್ಯಾರ. ಇದಾದ ಮೇಲೆ ಕೃಷ್ಣ ವಿಶೇಷವಾಗಿ ಮತ್ತೊಮ್ಮೆ ವೇಣುನಾದ ಮಾಡಿದಾಗ ಹುಣ್ಣಿಮೆಯ ದಿವಸ ಅವರೆಲ್ಲರೂ ತಡಿಲಿಕ್ಕಾಗದೆ ಮನೆಯಿಂದ ಗೋಪಿಕಾಸ್ತ್ರೀಯರು ಬಂದಾಗ ಕೃಷ್ಣ ಅಂತಾನೆ, ನೀವೆಲ್ಲ ಯಾಕೆ ಬಂದ್ರಿ? ನಾನು ಸ್ತ್ರೀಯರಿಗೆ ಹೊಸದಾಗಿ ದೇವರ ಪೂಜೆ ಅಂತ ಹೇಳಿಲ್ಲ. ಪತಿಯ ಸೇವೆಯನ್ನು ಮಾಡೋದೇ ನೀವು ಮಾಡಬೇಕಾದ ದೇವರ ಪೂಜೆ. ಇದು ಭಾರತೀಯ ಪರಂಪರೆಯಲ್ಲಿ ಇದ್ದಂತಹ ಒಂದು ಸೊಬಗಿದು. ಅದನ್ನು ಇವತ್ತಿನ ಕಾಲದಲ್ಲಿ ದೊಡ್ಡ ಹೊರೆ ಅಂತ ಅಂತಾರೆ. ಗಂಡನ ಸೇವೆ ಯಾಕೆ ಮಾಡಬೇಕು, ನಾವು ಸ್ಲೇವ್ಸ. ಹಾಗೆ ಪರಸ್ಪರ ಒಬ್ಬರಿಗೆ ಒಬ್ಬರು ಹೊಂದ್ಕೊಂಡಿರಬೇಕು. ಅವನು ಗಂಡಸು ಹೊರಗೆ ದುಡಿದು ಬರ್ತಾನೆ, ಹೆಣ್ಣು ಅವಳು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ಮನೆ ಚೆನ್ನಾಗಿರುತ್ತೆ, ಇಂಬ್ಯಾಲೆನ್ಸ್ ಆಗಲ್ಲ ಅಂತ ಇದು ಇದ್ದದ್ದು. ಹೀಗಾಗಿ ಇವತ್ತು ಎಲ್ಲರ ತಲೆಯಲ್ಲಿ ಸಮಾನತೆ ಹೊಕ್ಕಿದೆ. ಆದರೆ ಧರ್ಮಶಾಸ್ತ್ರ ಹೇಳೋದು ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಅರ್ಧ ಅಂತೆ, ಆದರೆ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಅರ್ಧ. ಸೊ ಇಂಟರ್ ಡಿಪೆಂಡೆನ್ಸ್. ಗಂಡ ಪುಣ್ಯ ಮಾಡುವಂತೆ ಹೆಂಡತಿ ಇನ್ಸ್ಪೈರ್ ಮಾಡಬೇಕು, ಹೆಂಡತಿ ಪಾಪ ಮಾಡದಂತೆ ಗಂಡ 24/7 ವಾಚ್ ಮಾಡ್ತಾ ಇರಬೇಕು. ಸೊ ಇಬ್ಬರು ಚೆನ್ನಾಗಿ ಇರ್ತಾರೆ. ಇದೊಂದು ವ್ಯವಸ್ಥೆ ಇದೆ. ಕೃಷ್ಣ ಹೇಳ್ದ, ನೀವೆಲ್ಲ ಹಾಗೆ ಮಾಡಬಾರ್ದು. ಇನ್ನೊಂದೆರಡು ಮಾತಿದೆ. ಅವನು ಧನ ಇಲ್ಲದೆ ಇರಬಹುದು, ರೋಗಿಯಾಗಿರಬಹುದು, ಏನೇ ಇದ್ದರೂ ಪತಿ ಸ್ತ್ರೀಭಿರ್ ನಹಾತವ್ಯ.
ನೀವು ನಿಮ್ಮ ಪತಿಯನ್ನು ಬಿಟ್ಟು ಬಂದದ್ದು ನನಗೆ ಸಮ್ಮತ ಅಲ್ಲ. ನಾನೇನೋ ನಿಮ್ಮನ್ನು ವೆಲ್ಕಮ್ ಮಾಡ್ತೇನೆ ಅಂತ ಅನ್ಕೋಬೇಡ್ರಿ, ಬಾಯಿ ಮುಚ್ಕೊಂಡು ನಿಮ್ಮ ಮನೆಗೆ ನೀವು ಹೋಗ್ರಿ. ಅವರೆಲ್ಲ ಅಂದರು, ಕೃಷ್ಣ, ಪತಿಯ ಸೇವೆಯನ್ನು ಮಾಡಿದ ಮೇಲೂ ರಿಸಲ್ಟ್ ಅನೌನ್ಸ್ ಮಾಡೋ ನೀನೇ ಅಲ್ವಾ? ಪತಿಯ ಅಂತರ್ಯಾಮಿಯಾದ ದೇವರ ಆರಾಧನೆಯೇ, ಪತ್ಯಂತರ್ಗತನಾದ ಪರಮಾತ್ಮನ ಆರಾಧನೆಯನ್ನು ಮಾಡಿ ನಾವು ಆನಂದ ಪಡ್ತೇವೆ. ಈ ಡೈರೆಕ್ಟಾಗಿ ನಿನ್ನ ಹತ್ರ ಬಂದಿದ್ದೇವೆ, ಹಾಗೆಲ್ಲ ನೀನು ನಮ್ಮನ್ನು ಕಳಿಸ್ಬೇಡ, ನಾವು ಹೋಗುವುದಿಲ್ಲ. ಆಯಿತು, ಜಲಕ್ರೀಡೆಯನ್ನು ಆಡಬೇಕು ಅಂತ ಅಂದುಕೊಂಡಾಗ ಅಹಂಕಾರ ಬಂತು. ಆಗ ಅಂತರ್ಧಾನ ಆದ ಕೃಷ್ಣ. ಇವ್ರಿಗೆಲ್ಲ ಅಹಂಕಾರ ಬಂತು, ನಾವಿಲ್ಲದೆ ಕೃಷ್ಣಂಗೆ ಇರೋಕ್ಕಾಗಲ್ಲ, ಬರೀ ನಾಟಕ ಆಡ್ತಾನೆ ನೋಡು ಅಂತ. ನೀವು ನಾಟಕ ನೋಡ್ರಿ ಅಂತ ಅಂತರ್ಧಾನ ಆದ ಮೇಲೆ ಪಾಪ ಎಲ್ಲರೂ ಅಳ್ತಾರೆ. ಅತ್ತಾಗ ಪುನಃ ಕೃಷ್ಣ ಪ್ರಾದುರ್ಭೂತನಾದ ಅತ್ತಿದ್ದೇ ಗೋಪಿಗೀತೆ. ಕೃಷ್ಣನಿಗಾಗಿ ಅತ್ತಿದ್ದು ಮೃದುಹು ಸುಸ್ವರಂ ರಾಜಮ್ಮನ್. ಇಲ್ಲಿ ಹೇಳಿಲ್ಲ ಅದನ್ನು, ಭಾಗವತದಲ್ಲಿ ಗೋಪಿಗೀತೆಯನ್ನು ಚೆನ್ನಾಗಿ ಹೇಳಿದ್ದಾರೆ. ಜಯತಿ ತೇಧಿಕಂ ಜನ್ಮನ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ನಿದ್ರಕ್ಷತಾಂ ತ್ವಯಿ ಧೃತಾಸವಃ ತ್ವಾಂ ವಿಚಿನ್ವತೆ ಪ್ರಜಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರೀಸ್ವನೋ ಜಲರೋಹಾನನಂ ಚಾರುದರ್ಶಯನ್ ಶರದುದಾಶಯೇ ಸಾಧುಜಾತಸತೆ ಸರಸಿಜೋದರ ಶ್ರೀಮುಷಾದೃಶ. ನಮ್ಮಪ್ಪ, ನೀನಿಲ್ಲದೆ ನಾವಿರೋದಿಲ್ಲೋ. ಜಯತಿ ತೇಧಿಕಂ ಜನ್ಮನ ತೇ ಜನ್ಮನ. ನೀನು ಅವತಾರ ಮಾಡಿದ ದಿವಸದಿಂದ ನಮ್ಮೂರು ಶ್ರೀಮಂತ ಊರಾಯಿತು. ಯಾಕೆ? ಐಟಿ ಬಿಟಿ ಏನಾದರೂ ಬಂತ? ಯಾವ ಐಟಿ ಬಿಟಿ ಇಲ್ಲ. ಮತ್ತೆ ಏನು ಶ್ರೀಮಂತ ಊರಾಗಲಿಕ್ಕೆ ಏನು ಕಾರಣ? ಇಂದಿರಾ ಸಾಧು ತತ್ರಹಿ. ಲಕ್ಷ್ಮೀದೇವಿ ಬಂದು ನೆಲೆಸಿದ್ಲು ನಮ್ಮೂರಲ್ಲಿ. ಕೃಷ್ಣ ಬಂದ, ಲಕ್ಷ್ಮೀದೇವಿ ಒಂದು ರೂಪದಿಂದ ಬಂದು, ಅವತ್ತಿನಿಂದ ನಾವು ಶ್ರೀಮಂತರಾದ್ವಿ. ನಿನ್ನಲ್ಲೇ ನಮ್ಮ ಪ್ರಾಣ ಇದೆ, ದಯಮಾಡಿ ನೀನು ಕಾಣಿಸದೆ ಹೋಗಬೇಡ ಕೃಷ್ಣ. ಎಷ್ಟು ರೀತಿಯಿಂದ ರಕ್ಷಣೆ ಮಾಡಿದೆ ನೀನು. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡಿದೆ ನಾವು ಅಂದ್ಕೊಂಡ್ವಿ. ಅನೇಕ ಬಾರಿ ರಕ್ಷಣೆ ಮಾಡಿದೆ. ಇದು ಹೇಗಿದೆ ಗೊತ್ತಾ? ನೀನು ಅವತ್ತೇ ಬಿಟ್ಟಿದ್ರೆ ನಾವು ಸತ್ತು ಹೋಗ್ತಾ ಇದ್ವಿ. ನೀಟಾಗಿ ಅಲಂಕೃತ ಶರಶ್ಚೇದ ಚೆನ್ನಾಗಿ ಬೆಳೆಸಿ ಕೃಷ್ಣಾರ್ಪಣೆ ಮಾಡಿದಾಗ ಆಯ್ತು. ಯಾಕೆ ಹೀಗೆ ಮಾಡ್ತಾ ಇದ್ದಿ? ನಾನೇ ನಿಮ್ಮನ್ನು ರಕ್ಷಣೆ ಮಾಡಿದೆ, ಏನು ಉಪಕಾರ ಮಾಡಿದೆ ಹೇಳ್ತೀರಾ? ವಿಷಜಲಾಶಯ ರಾಕ್ಷಸ ವರ್ಷ ಮಾರುತಾತ್ ವೈದ್ಯುತಾನಲಾತ್ ಋಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮೋ. ವಿಷ ತುಂಬಿದ ಜಲಾಶಯದಿಂದ ವ್ಯಾಲ ರಾಕ್ಷಸಾತ್, ವ್ಯಾಲ ಅಂದರೆ ಸರ್ಪಗಳು, ಆಮೇಲೆ ರಾಕ್ಷಸರಿಂದ ವರ್ಷ ಮಾರುತಾತ್ ಭಾರಿ ಮಳೆ, ಅದರಿಂದ ರಕ್ಷಣೆ ಮಾಡಿದೆ. ವೈದ್ಯುತಾನಲಾತ್ ವಿದ್ಯುತ್ ಸಂಬಂಧಿಯಾದ ಕಾಡಗಿಚ್ಚನ್ನು ನುಂಗಿದೆ. ಒಂದ ಎರಡ ಕೃಷ್ಣ ವಿಶ್ವತೋಮುಖ. ನೀನಿಲ್ಲದೆ ನಾವಿಲ್ಲ. ನೀನು ಹೀಗೆ ಮಾಡಿದ್ರೆ ಹೇಗೆ? ನಾನು ಯಾರು ಗೊತ್ತಾ? ಗೊತ್ತು. ಯಾರು ಹೇಳ್ರಿ? ನೀನು ನಿಮ್ಮ ಅಪ್ಪ ಅಮ್ಮನ ಮಗ ಅಲ್ಲ, ಅದೇ ನಮಗೆ ಗೊತ್ತಿರೋದು. ಇದೇನಿದು? ಸಕಲ ಗೋಪಿಕಾ ನಂದನೋ ಭವಾನ್. ಕ್ವಶನ್ ಮಾರ್ಕ್ ಅದು. ನೀನು ನಂದ ಯಶೋದವನ ಮಗನ ಅಲ್ಲ. ಮತ್ತು ಯಾರು ನಾನು ಹಾಗಾದರೆ? ಅಖಿಲ ದೇಹಿನಾಂ ಅಂತರ ದೇಹಿನಾಂ ಅಂತರಾತ್ಮದ್ರಿಗೆ, ಎಲ್ಲ ದೇಹಿಗಳ ಹೃದಯದ ಮಧ್ಯದಲ್ಲಿ ವಾಸ ಮಾಡುವ ದೇವರು ನೀನು. ನಾನು ಎಲ್ಲರ ಮನೆಯಲ್ಲಿ ಇರುವವನಾದರೆ ಅವ್ರ ಮನೆಯಲ್ಲೇ ಯಾಕಿದ್ದೀನಿ ಅಂತ ನೀನು ಮತ್ತೆ ಕ್ವಶನ್ ಮಾಡ್ತಿ. ಉತ್ತರವೂ ನಾವೇ ಕೊಡ್ತೀವಿ. ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಖ ಉದಯಮಾನ್ ಸಾತ್ವತಾಂಕುಲೆ. ವಿಖನ ಸಾರ್ಚಿತ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ಭಗವಂತ ನಂದ ಯಶೋದಮ್ಮನಿಗೆ ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಅವ್ರ ಮನೇಲಿ ನೀನು ಒಂಚೂರು ಬಾಲ್ಯಲೀಲೆ ತೋರಿಸಿ ಅವ್ರು ಎರಡು ಏಟ್ ಕೊಡ್ತಾರೆ, ಹೊಡೆಸ್ಕೋಬೇಕಪ್ಪ. ಅವನು ಬ್ರಹ್ಮದೇವರು ಆಡಿದ ಮಾತು ಸುಳ್ಳಾಗಬಾರದು ಅಂತ. ದೇವ್ರ ಕಾರುಣ್ಯ ಎಷ್ಟು ದೊಡ್ಡದ್ರಿ. ನಾವು ಯಾರನ್ನ ಒಬ್ಬ ಆಚಾರ್ಯ ನಮ್ಮ ಮನೆಗೆ ಬರ್ತಾರೆ, ಪಕ್ಕದ ಮನೆಯವರು
ನೀವು ಅವ್ರ ಮನೆಗೆ ಹೋಗ್ಬೇಕಂತೆ, ಅವ್ರದ್ದೊಂದು ವ್ರತ ಬಂದ ಆಚಾರ್ಯ 2 ಕೊಡಬೇಕು ಅಂತಿದ್ದಾರೆ. ಏನೋ ನಾ ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನ ಮಾತು ನೀವು ನಡೆಸ್ಕೊಡ್ಬೇಕು ಅಂದರೆ ನೀವೇ ಹೋಗಿ ಹೊಡೆಸ್ಕೊಳ್ರಿ, ನಮ್ಗೆ ಯಾಕೆ ಕೊಟ್ಟವೆ ಅಂತೀವಿ. ಯಾರು ಹೋಗ್ತೇವೆ? ಸರ್ವೋತ್ತಮನಾದ ದೇವರು ಬ್ರಹ್ಮದೇವರು ಕೊಟ್ಟ ಮಾತನ್ನು ಸತ್ಯ ಮಾಡಬೇಕು, ಇವರು ಮಾಡಿದ ತಪಸ್ಸು ಹಾಳಾಗಬಾರ್ದು ಅಂತ ಅವನ ಮನೆಯಲ್ಲಿ ಲೀಲೆಗಳನ್ನು ಮಾಡಿಸಿ ಚೋರ ಜಾರ ಅನ್ನಿಸ್ಕೊಂಡ. ದೇವರ ಸೇವೆಯನ್ನು ಮಾಡಬೇಕಾದ್ರೆ ನ್ಯೂನತೆಗಳು ಬೇಕಾದಷ್ಟು ಬಂದರೂ ಅದನ್ನು ದೇವರು ಗಣನೆಗೆ ತಗೊಳ್ಳಿಲ್ಲಂತೆ. ಪ್ರೀತಿಯಿಂದ ನನ್ನನ್ನು ಕಟ್ಟಾಕಿದ್ದಾರೆ, ಆದ್ದರಿಂದ ನಾನು ಕಟ್ಟಿಸ್ಕೊಳ್ತೇನೆ. ಕಂದ ಬರೆಂದರೆ ನಂದನಿಗೊಲಿದೆಯ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು. ಈ ಭರವಸೆಯನ್ನು ಕೊಟ್ಟರು. ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು, ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವನೀವ ದೇವಾ, ಆನಂದವನೀವ ದೇವಾ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ನಂದನ ವಂದಿಸಿರೋ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಹೀಗಾಗಿ ಭಗವಂತ ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ನೀನು ಬಂದಿದ್ದಿ ಅಂತೆಲ್ಲ ಸ್ತೋತ್ರ ಮಾಡಿದಾಗ ತಾಸಾಂ ಆವಿರಭೂಶೌರಿ ರುರುದು ಸುಸ್ವರಂ ರಾಜನ್, ಸ್ವರಬದ್ಧವಾಗಿ ದೇವರಿಗಾಗಿ ಅತ್ತಿದ್ದಕ್ಕೆ ಪ್ರತ್ಯಕ್ಷನಾದ. ತುಂಬ ಸಂತೋಷ ಆಯಿತು ಅವ್ರಿಗೆಲ್ಲ. ಓಡಿ ಬಂದರು ಬಲು ಬೇಡಿಕೊಂಡರು, ಗರುಡಿಗಾರನ ಅವರು ನೋಡಿ ನಲಿದರು. ಮಾಡಿದ ಜಲ ವಾಸುದೇವ ವಿಠಲ, ಮಾಡಿದ ಮನ ಮಾಡಿದಾತ ಕೂಡಿದ ನಗಾತ, ಕೂಡಿದ ನಗ ಬಂದನು ಗೋವಿಂದ ಚಂದದಿಯಾನಂದ. ಸುಂದರಿಯ ಮಂದಿರಕ್ಕೆ ನಂದನ ಕಂದ, ಆ ನಂದನ ಕಂದ. ಇಷ್ಟಾದ ಮೇಲೆ ದೇವರು ಅವರಿಗೆ ಜಲಕ್ರೀಡೆಯನ್ನು ಮಾಡಿ ವಾಪಸ್ಸು ಕೊಟ್ಟು ಕಳಿಸ್ತಾನೆ. ಅದಾದ ನಂತರದಲ್ಲಿ ಇನ್ನೊಂದಿಬ್ಬರು ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಅಶ್ವರೂಪದಲ್ಲಿ ಒಬ್ಬ ಬಂದಿದ್ದ. ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆದಮೇಲೆ ಕಂಸನಿಗೆ ನಾರದರು ಬಂದು ತಿಳಿಸ್ತಾರೆ, ನಿನ್ನನ್ನು ಕೊಲ್ಲೋರು ಬಲರಾಮ ಕೃಷ್ಣ, ಕೃಷ್ಣನೇ ನಿನ್ನನ್ನು ಕೊಲ್ಲೋದು. ನೀನು ನಿಮ್ಮ ಅಪ್ಪನ ಮಗ ಅಲ್ಲ, ನಿಮ್ಮ ಅಪ್ಪನ ವೇಷದಲ್ಲಿ ಧೃಮಿಲ ಅನ್ನೋ ಗಂಧರ್ವ ಬಂದಾಗ ನೀನು ಹುಟ್ಟಿದ್ದು. ನಿಮ್ಮ ತಾಯಿಯೇ ನಿನಗೆ ಶಾಪ ಕೊಟ್ಟಾಳೆ, ನಮ್ಮ ವಂಶವನ್ನು ಉದ್ಧಾರ ಮಾಡೋದು ಬೇಡ ಈ ಮಗು, ನಮ್ಮ ವಂಶವನ್ನು ಹಾಳು ಮಾಡಲಿ ಅಂತ. ಓ, ಹಾಗಾದರೆ ನಾನು ಎಲ್ಲರಿಗೂ ಉಪದ್ರವ ಕೊಡೋದು ನಮ್ಮಮ್ಮನ ಸೇವೆನಾ ಅಂದರು. ಹೌದು, ನಿಮ್ಮಮ್ಮನ ಸೇವಾನೇ ಮಾಡ್ಕೊ ಅಂದರು. ಕೃಷ್ಣನಿಗೂ ಹೇಳಿದ್ರು, ಕೃಷ್ಣ ನೀನು ಕಂಸನನ್ನು ಸಂಹಾರ ಮಾಡಬೇಕು, ಹಾಗೆ ಆಗಲಿ ಅಂತ. ಕಂಸ ಅಕ್ರೂರನನ್ನು ಕೊಟ್ಟು ಕಳಿಸ್ತಾನೆ. ಅಕ್ರೂರ, ನೀನು ಹೋಗಿ ಕೃಷ್ಣನನ್ನು ಕರೆದು ಬಾ. ಅಪಾರ ಭಕ್ತಿ. ಅಕ್ರೂರ ಒಬ್ಬ ಗಂಧರ್ವ, ಕಿಶೋರ ಅನ್ನೋ ಗಂಧರ್ವನ ಅವತಾರ. ಅವನಲ್ಲಿ ಬ್ರಹ್ಮದೇವರ ವಿಶೇಷವಾದ ಆವೇಶ ಇತ್ತು. ಹಾಗಾಗಿ ಅಚ್ಛಿನ್ನ ಭಕ್ತಿ ಕೃಷ್ಣನಲ್ಲಿ. ಏನವನು ಮಥುರೆಗೆ ಬಂದ, ಮಥುರೆಯಿಂದ ವೃಂದಾವನಕ್ಕೆ ಬಂದದ್ದು, ತುಂಬ ಡಿಸ್ಟೆನ್ಸ್ ಏನಿಲ್ಲ. ಆದರೂ ಅವನಿಗೆ ರಾತ್ರಿ ನಿದ್ದೆನೇ ಬಂದಿಲ್ಲ. ನಾಳೆ ಕೃಷ್ಣನ ನೋಡ್ತೇನೆ, ಕೃಷ್ಣ ನನ್ನನ್ನು ಕರೆದು ಒಳಗೆ ಏನಾದರೂ ಕೊಡ್ತಾನ, ನೀವು ಬಂದದ್ದು ಒಳ್ಳೆಯದಾಯಿತು ಅಂತಾನ. ಒಂದ್ಸಲಿ ಹೀಗೆ ಒಂದ್ಸಲಿ ಆಗಿಲ್ಲ, ನನ್ನ ಯಾಕೆ ಒಳಗೆ ಕರೀತಾನೆ, ಅವನನ್ನೇ ಕೊಲ್ಲೋ ಹಬ್ಬಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಯಾರು ನಿಮ್ಮನ್ನು ಸರ್, ನೀವು ನಾಳೆ ಬಂದರೆ ನಾವು ಮರ್ಡರ್ ಮಾಡಿಬಿಡ್ತೀವಿ, ಇವತ್ತೇ ನಿಮ್ಮದು ಲಾಸ್ಟ್ ಡೇಟು, ನಮ್ಮನ್ನು ನೋಡಿಬಿಡಿ ಅಂದರೆ ಯಾರು ನನ್ನನ್ನು ಒಮ್ಮೆ ಹೀಗೆ ಒಮ್ಮೆ ಹಾಗೆ ಹೀಗೆಲ್ಲ ಆಗಿತ್ತು ಪಾಪ. ಸಾಯಂಕಾಲ ಆಯಿತು, ಸೂರ್ಯಾಸ್ತ ಆಗೋ ಸಮಯ. ಏನಾಗಿದೆ, ಕೃಷ್ಣ ಎಲ್ಲ ಗೋವುಗಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದ. ಅದನ್ನೇ ಗೋಧೂಳಿ ಲಗ್ನ ಅಂತ. ಗೋವು ಓಡಾಡಿದಾಗ ಏಳುವ ಧೂಳು, ಸುಮಾರು 5:30-6 ಗಂಟೆ ಹೊತ್ತಿಗೆ. ಅದು ನೀವು ಟೈಮ್ ನೋಡಲಿ ಬಿಡಲಿ, ಗೋವಿಗೆ ಗೊತ್ತಾಗುತ್ತೆ. ಸೂರ್ಯಾಸ್ತ ಆಗೋ ಸಮಯಕ್ಕೆಲ್ಲ ಹಟ್ಟಿಗೆ ತಾನಾಗೇ ಬರುತ್ತಂತ. ದೇವರು ಅದರಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಸರಿ, ಕೃಷ್ಣ ಎಲ್ಲ ಗೋವುಗಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದ. ಇವನು ರಥವನ್ನು ಊರಾಚೆ ಕೃಷ್ಣನ ಪಾದವನ್ನು ನೋಡಿದ ಕೂಡಲೇ ನಿಲ್ಲಿಸಿ ಅಲ್ಲಿಂದ ರಥದಿಂದ ಡೈ ಹೊಡೆದಂತು. ಯಾಕೆ ಅಂದರೆ ಇದು ಪರಮಾತ್ಮನ ಪಾದ, ಅದು ನನಗೆ ಸಿಗೋದು ಎಷ್ಟು ಜನ್ಮದ ಭಾಗ್ಯ,
ಅದಕ್ಕೆ ಪಾದ ಮುಟ್ಟಿ ತಲೆ ಮೇಲೆ ಧೂಳು ಹಾಕೋಮಲ್ಲ, ಈ ಪಾದದ ಮೇಲೆ ಹೊರಳಿಕೊಂಡು ಹೋಗ್ತೇನೆ. ಈಗ ಎರಡು ಸಮಸ್ಯೆ ಇದೆ ಅಂತ ಅವನು. ಏನು, ನಾನು ರಥದಲ್ಲಿ ಹೋಗಿಬಿಟ್ಟೆ ಅಂದರೆ ದೇವರ ಪಾದವನ್ನು ನಾನು ನೋಡದೆ ರಥದಲ್ಲಿ ಹೋದರೆ ದುರಹಂಕಾರ ಅಂತಾಗತ್ತೆ. ಇಳಿದು ಏನಾದರೂ ಹೋದರೆ ಎಲ್ಲಿ ತುಳಿದು ಬಿಡ್ತೀನೋ ಅಂತ. ಅದಕ್ಕೆ ಉರುಳು ನಮಸ್ಕಾರ ಹಾಕಿಬಿಟ್ರೆ ಪಾದದ ಧೂಳು ಹತ್ತಿತು. ಏನ್ರಿ, ಕೆಲವು ದೇವಸ್ಥಾನಕ್ಕೆ ಹೋದಾಗ ಚೂರು ಕೊಳಕಿದ್ರೆ ನಾವು ನಮಸ್ಕಾರವೇ ಮಾಡಲ್ಲ, ಮಹಾನುಭಾವ. ಎಲ್ಲಿ ಕೊಳಕಾಗ್ಬಿಡುತ್ತೆ, ಈಗ ತಾನೇ ಐರನ್ ಮಾಡಿಸಿರೋದು, ಇಟ್ ಇಸ್ ವೆರಿ ಗುಡ್ ಕ್ಲಾತ್ ಅಂಥೇಳಿ ದೇವರಿಗೆ ಹೊಸ ನಮಸ್ಕಾರ ಅಂಥೇಳಿ ಹೀಗೊಂದು ದೇವರೇ ಅದನ್ನು ಕ್ಯಾಚ್ ಹಿಡಿಬೇಕು. ಇಂಥ ನಮಸ್ಕಾರಗಳು ಮಾಡಿ ಬರ್ತೇವೆ. ಅವನಿಗೆ ಊರಾಚೆಯಿಂದ ಎಷ್ಟು ದೇವರಲ್ಲಿ ಭಕ್ತಿ. ತದ್ದರ್ಶನ ಆಹ್ಲಾದ ವಿವೃದ್ಧ ಸಂಭ್ರಮ ಪ್ರವೃದ್ಧ ರೋಮ ಅಶ್ರು ಕಲಾ ಕುಲೇಕ್ಷಣ. ಕಣ್ಣಲ್ಲಿ ನೀರು ಹರಿದು ಬರ್ತಾ ಇದೆ, ಹೃದಯ ಕರಗಿ. ಇದು ಹೌದು ದೇವರದೇ ಅಂತ ಗೊತ್ತಾಯಿತು. ಇನ್ಯಾವುದನ್ನ ಮಗು ಪಾದ ಇಟ್ಟೊಟ್ಟೋಗಿದ್ರೆ ಡೂಪ್ಲಿಕೇಟ್ ಆಗಲ್ವ ಅದು? ಇಲ್ಲ ಇಲ್ಲ, ಅದರಲ್ಲಿ ಧ್ವಜ ವಜ್ರ ಅಂಕುಶ ಈ ಚಿಹ್ನೆಗಳಿತ್ತು. ಅದು ದೇವರ ಎಲ್ಲ ಅವತಾರದಲ್ಲಿರುತ್ತೆ. ನಾವೇನು ವಿಷ್ಣುಪಾದವನ್ನು ನೋಡ್ತೇವೆ ಗಯಾದಲ್ಲಿ, ಅದು ಎಲ್ಲ ಅವತಾರದಲ್ಲಿ ಕಾಮನ್. ಅದು ಶಂಖ ಚಕ್ರ ಗದ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಅಂಚಿತ ಪಾದವ ಪಂಕಜಸನನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಕೃಷ್ಣ ಹಾಲು ಕರಿತಾ ಇದ್ದ. ಅಕ್ರೂರ ಉರುಳು ನಮಸ್ಕಾರ ಹಾಕಿಕೊಂಡು ಬಂದ. ಕೃಷ್ಣ ಬಂದು ಅವನ ಪಾದ ತೊಳೆದು ಆಲಿಂಗನ ಕೊಟ್ಟು ತಿನ್ಲಿಕ್ಕೆ ಕೊಟ್ಟು, ಇವನೇನು ರಥದಲ್ಲಿ ಅಂದುಕೊಂಡು ಬಂದಿದ್ದ ಅದರ 1000 ಪಟ್ಟು ದೇವರು ಮಾಡಿದಂತೆ. ವೇದವ್ಯಾಸ ದೇವರು ಒಂದು ಮಾತು ಬರೀತಾರೆ, ಇದು ಹೇಗೆ ಸಾಧ್ಯ ಆಯಿತು? ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರು ಒಲಿದ ಅಂದರೆ ಯಾವುದು ಅಲಭ್ಯ? ಎಲ್ಲವೂ ಸುಲಭ. ಆದರೂ ತಥಾಪಿ ಇಷ್ಟೆಲ್ಲ ದೇವರು ಅವರಿಗೆ ಎಲ್ಲವನ್ನ ಕೊಡಲಿಕ್ಕೆ ಸಿದ್ಧ ಇದ್ರು. ಅವ್ರು ಕೇಳೋದೇನು? ನಿನ್ನ ಪಾದಗಳಲ್ಲಿ ಭಕ್ತಿ ಇದ್ರೆ ಸಾಕು. ತಥಾಪಿ ತತ್ಪರ ರಾಜನ್ ನೈವ ವಾಂಚಂತಿ ಕಿಂಚನ. ಅದು ಬೇಕು ಇದು ಬೇಕು ಅನ್ನೋ ಉದ್ಗಾರವೇ ಬರೋದಿಲ್ಲಂತೆ. ಕೃಷ್ಣ ಕೇಳ್ದ, ಏನು ಎತ್ತ? ಸ್ವಾಮಿ ನೀನು ನಾಳೆ ಮಥುರಾಕ್ಕೆ ಬರಬೇಕು. ಜೋರಾಗಿ ಅನ್ಬೇಡಪ್ಪ, ಗಾಡಿಗೆಲ್ಲ ಕಿವಿ ಇರ್ತಾವ. ಕೃಷ್ಣ ನಿನಗೆ ಯಾರ್ದು ಭಯ? ಭಯ ಅಲ್ಲ, ನನ್ನನ್ನು ಭಕ್ತಿಯ ಪಾಶದಿಂದ ಪ್ರೀತಿಯಿಂದ ಕಟ್ಟಾಕಿದ್ದಾರೆ ಗೋಪಿಕಾಸ್ತ್ರೀಯರು. ಆದ್ದರಿಂದ ನಾನು ದಯಮಾಡಿ ಅವರಿಗೆ ಗೊತ್ತಾಗುವ ಮುಂಚೆ ಬರ್ತೇನೆ. ಕೃಷ್ಣ ಅವರು ಗೊತ್ತಾದರೂ ರಥದಲ್ಲಿ ಜಾಗ ಇಲ್ಲಲ್ಲ. ರಥದಲ್ಲಿ ಜಾಗ ಇಲ್ಲಪ್ಪ, ಅವ್ರು ಹಾಗೆ ಬಂದ್ಬಿಡ್ತಾರೆ, ಎಲ್ಲ ಫ್ರೀ ಬಸ್ ಇದೆ ಅವರಿಗೆ, ಆದ್ದರಿಂದ ಬೇಡ. ಸರಿಯಾದ ಗೋಪಿಕಾಸ್ತ್ರೀಯರಿಗೆ ಗೊತ್ತಾಯಿತು. ರಾತ್ರಿ ಅವರೆಲ್ಲ ಕೃಷ್ಣನ ಮನೆ ಮುಂದೆ ಮಲಗಿದ್ದಾರೆ. ಕೃಷ್ಣ ಎದ್ದು ಹೊರಡಬೇಕು 4 ಗಂಟೆಗೆ. ಎಲ್ಲ ಎದ್ದು ಬಿಟ್ಟರು ಕೃಷ್ಣ ಎಲ್ಲಿ ಘೇರಾವ್ ಹಾಕಲಿಕ್ಕೆ. ಆಗ ಕೃಷ್ಣ ಅಂದ, ನಾಳೆ ಬರ್ತೀನಿ. ನಾಳೆ ಬರ್ತಿ, ಈಗೆಲ್ಲ ಹೋಗ್ತೇ ಹೇಳು. ಮಥುರಾಕ್ಕೆ ಅಳ್ತಾ ಕೂತ್ಬಿಟ್ರು ಕೃಷ್ಣ. ಮಥುರಾ ಸಿಟಿ, ಇದು ಹಳ್ಳಿ. ಸಿಟಿ ಹುಡುಗಿರು ತಳಕು ಬಳಕು ಹೆಚ್ಚು. ಅವ್ರು ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ನೀನು ಅಪ್ರಾಣ ಇಲ್ಲಿ ಬರೋದಿಲ್ಲ. ಮಾಧವ ಮಧುರೆಗೆ ಹೋದರೆ ಮಮತೆ ಪೂರ್ಣ ಇರಲಿಲ್ಲ. ಅಂತೂ ಆ ಕಾಲದಿಂದ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇದೆ ನೋಡಿ. ಆಧರಿಸಿ ಅಲ್ಲಿರುವ ವನಿತೆಯರು ಮೋದದಿಂದಲೇ ಬಿಡರಲ್ಲ. ಕೃಷ್ಣ ಹೋಗಬೇಡ. ಇಲ್ಲ ಇಲ್ಲ ಕೃಷ್ಣ ಅಂತ ನಾನು ಕಣ್ಣು ಮುಚ್ಕೊಂಡ್ಬಂದ್ಬಿಟ್ಟು, ನೀನು ಅಲ್ಲಿ ಹೋದ ಮೇಲೆ ಕಣ್ಣು ಮುಚ್ಚೇ ಇರ್ತೀನಿ, ನೀನೇನು ಮಾಡೋದಿಲ್ಲ ಕೃಷ್ಣ ಅಂದಾಗ, ಇಲ್ಲ ಇಲ್ಲ ನಾಳೆ ಬರ್ತೇನೆ. ಸರಿ ಆಯಿತು ಪಾಪ. ಕೃಷ್ಣ ಮಾತ್ರ ಹೊರಟು ಬಂದ ಮೇಲೆ ವಿಶೇಷವಾಗಿ ಮಧ್ಯದಲ್ಲಿ 6 ಗಂಟೆ ಹೊತ್ತಿಗೆ, ಇದು 4 ಗಂಟೆಗೆ ಆದ ಕಾನ್ವರ್ಸೇಷನು. 6 ಗಂಟೆಗೆ ಸೂರ್ಯೋದಯದ ಸಮಯದಲ್ಲಿ ಯಮುನಾ ಕ್ರಾಸ್ ಆಗಬೇಕು, ಯಮುನೆ ದಾಟಿ ಹೋಗಬೇಕಾಗಿತ್ತು. ಇವನು ಏನು ಪುಣ್ಯಾತ್ಮ ಅಕ್ರೂರ ಅಂದರೆ, ನದಿ ಬಂದ ಕೂಡಲೇ ರಥ ನಿಲ್ಲಿಸಿ ಸ್ನಾನ ಮಾಡಿ ಕೃಷ್ಣ ಕೇಳಿದೆ, ಯಾಕೆ ರಥ ನಿಲ್ಲಿಸ್ತಾ ಇದೆ? ಕೃಷ್ಣ ಸಂಧ್ಯಾ ವಂದನೆ ದೇವ್ರ ಪೂಜೆ ಮಾಡಿ ಬರ್ತೀನೋ. ದೇವರಂದ, ಈ ಸಂಧ್ಯಾ ವಂದನೆ ದೇವರು ಪೂಜೆ ಇದರದೆಲ್ಲ ಉದ್ದೇಶ ನಾನು ಸಿಗಲಿ ಅಂತ. ನಾನೇ ನಿನ್ನ ರಥದಲ್ಲಿ ಕೂತರು ನೀನು ಸಂಧ್ಯಾ ವಂದನೆ ಬಿಡ್ತಾ ಇಲ್ಲಲ್ಲೋ. ಭಕ್ತ ಅಂದರೆ ನೀನೇ. ನಮಗೆಲ್ಲ 1-2 ಅಕ್ಷರ ಬಂದರೆ ಒಂದೊಂದೇ ಬಿಟ್ಬಿಡ್ತೀವಿ. ಯಾರೋ ಸಂಧ್ಯಾ ವಂದನೆ ಬಿಟ್ಟುಬಿಟ್ಟಿದ್ದ, ಯಾಕೆ? ಜ್ಞಾನಿಗಳಿಗೆ ಯಾಕೆ ಕರ್ಮ ಅಂತ. ಏನಂಥ ಜ್ಞಾನ ನಿನಗಪ್ಪ? ವಾಯುಸ್ತುತಿ ಪುಸ್ತಕ ನೋಡ್ಕೊಂಡು 3 ಶ್ಲೋಕ ಬರುತ್ತೆ ಅಂತ. ಗೋವಿಂದ ಇನ್ನು ಪೂರ್ಣ ಬಂದರೆ ಇನ್ನೇನು ಬಿಡ್ತೀಯೋ? 3 ಶ್ಲೋಕ ಪುಸ್ತಕ ನೋಡ್ಕೊಂಡು ಬಂದದ್ದಕ್ಕೆ ಸಂಧ್ಯಾ ವಂದನೆ ಬಿಟ್ಟು ಅದಲ್ಲ. ಅವನು ದೇವರು ತನ್ನ ದರ್ಶನವನ್ನು ಕೊಟ್ಟ. ಇದಾದ ಮೇಲೆ ಸಾಯಂಕಾಲ ಬಂದಿದ್ದಾನೆ. ಅಕ್ರೂರ ಕೇಳ್ದ, ನಮ್ಮ ಮನೆಗೆ ಬರಬಹುದಲ್ಲ?
ಕೆಲಸ ಆಗೋವರೆಗೂ ಬರೋದಿಲ್ಲ ಅಂತ ಅಕ್ರೂರನ್ನ ಸಮಾಧಾನ ಮಾಡಿ ಕೊಟ್ಟು ಕಳಿಸ್ತಾನೆ. ಮಾರನೇ ದಿನ ಕೃಷ್ಣ ಬರಬೇಕಾದ್ರೆ ಗಂಧವನ್ನು ಹಚ್ಚುವವಳು ಅವಳು. ಕಂಸನಿಗೆ ಗಂಧವನ್ನು ಹಚ್ಚುವ ಕೆಲಸ. ತ್ರಿವಕ್ತರೆ 3 ಕಡೆ ಬಗ್ಗಿದ್ಲು, ನೋಡಲಿಕ್ಕೆ ಚೆನ್ನಾಗಿಲ್ಲ ಕುರೂಪಿ. ಕೃಷ್ಣ ಕರೆದ, ಅವಳು ತಲೆ ಎತ್ತಿ ನೋಡ್ತಾಳೆ, ನೀನು ಕೃಷ್ಣ ಅಲ್ವಾ? ನನ್ನ ಭಾಗ್ಯ, ನಿನ್ನ ಬಗ್ಗೆ ಕೇಳಿದ್ದೆ, ನೀನು ನೋಡೋ ಭಾಗ್ಯ ಕೊಟ್ಟು. ಅದೇನದು ಗಂಧ? ಅದು ನನಗೆ ಹಚ್ಚತೀಯ? ಕೃಷ್ಣ, ನಾನು ಹಚ್ಚಿದ್ರೆ ಹಚ್ಚಿಸ್ಕೋತೀಯ? ಯಾಕಮ್ಮ ಸಂಕೋಚ ಏನು? ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಎಲ್ಲ ಆಡ್ಕೋತಾರೆ. ಕೃಷ್ಣ ಅಂದ, ಪೂಜೆ ಮಾಡೋರೇನು ಚೆನ್ನಾಗಿರೋದೇನು ಬೇಡ, ಪೂಜೆ ಚೆನ್ನಾಗಿ ಮಾಡಿದ್ರೆ ಸಾಕು. ಪೂಜಾರನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಪೂಜಾರು ತುಂಬ ಚೆನ್ನಾಗಿದ್ದಾರೆ. ಇತ್ತೀಚೆಗೆ ಪ್ರಾಣದೇವರ ದರ್ಶನಕ್ಕಿಂತ ಪೂಜಾರ ದರ್ಶನಕ್ಕೆ ಜನ ಜಾಸ್ತಿ ಅಂತ ಅಂದರೆ ಗತಿ ಅದಲ್ಲ. ಪೂಜಾ ಚೆನ್ನಾಗಿ ಮಾಡಬೇಕು, ಮಡಿ ಮೈಲಿಗೆ ಗೊತ್ತಿರಬೇಕು. 24 ಗಂಟೆ ಅವರ ನೀಟಾಗಿ ಬಾಚ್ಕೋತಾ ಕೂತಿದ್ರೆ ಪ್ರಾಣದೇವ್ರ ಗತಿ ಏನು? ಹಾಗಾಗಿ ನೀನು ಚೆನ್ನಾಗಿ ಇದು ಮಾಡು. ಗಂಧವನ್ನು ಅರ್ಪಣೆ ಮಾಡಿದ್ದು ನಮ್ಮ ದೇವರು ನಮ್ಮ ಋಣ ಇಟ್ಕೊಂಬೋದಿಲ್ಲಂತೆ. ಹತ್ತಿರ ಕರೆದು ಪಾದದ ಮೇಲೆ ಪಾದ ಇಟ್ಟು ಗಲ್ಲದ ಮೇಲೆ ಕೈ ಇಟ್ಟು ಒಂದ್ಸಲ ಈ ಗಂಧ ಸ್ಟ್ರೈಟ್ ಆದ್ದು ಮುದ್ದಾಗಿ ಆಗಿಬಿಟ್ಲು. ಊರವರೆಲ್ಲ ನೋಡಿದ್ರು, ಇಷ್ಟು ಬೇಗ ಯಾರೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದು? ಡಾಕ್ಟರ್ ಗೋಪಾಲಕೃಷ್ಣ ರಾವ್ ಅಂತ. ಫೀಸು ಜ್ಞಾನ ಭಕ್ತಿ ವೈರಾಗ್ಯ, ಅದು ನಮ್ಮಲ್ಲಿಲ್ಲ ಬಿಡು ಅಂತೀವಿ ನಾವು. ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಪರಮ ಪುರುಷ ಶ್ರೀರಾಮರೇ, ಬಲು ವಕ್ರಾಗಿದ್ದ ಅಬಲೆಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ, ಜೈ ಜಯ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಅಂಬುಜನಾಭನೇ ಕುಬುಜೆಯ ಡೊಂಕುತ್ತಿದ್ದಿ, ನೀನವಳ ಕೂಡಿದ್ಯೋ ಜಯ ಪಾಂಡುರಂಗ, ನಾನಿನ್ನ ಮನಕ್ಕೆ ಬಾರೆನೆ. ತುಂಬ ಸುಂದರವಾದ ಸ್ತ್ರೀ ಆದ ಮುಂದೆ ದೇವರು ಅಂಗಸಂಗ ಕೊಟ್ಟು ಒಂದು ಮಗುವಾಯಿತು. ವಿಶೋಕ ಅಂತ ಅವನ ಹೆಸರು. ಭೀಮಸೇನ ದೇವರ ಸಾರಥಿಯಾದ. ಇಷ್ಟು ಅನುಗ್ರಹವನ್ನು ಅವಳು ಪಡೆದ್ಲು ಅಂತ. ಮಹಾಭಾರತ ಯುದ್ಧದಲ್ಲಿ ಉಳಿದವರೇ 4-6, ಅದರಲ್ಲಿ ಇವನೊಬ್ಬ ವಿಶೋಕ ಅಂತ. ಆದ ಮೇಲೆ ಪರಮಾತ್ಮ ಮುಂದೆ ಬಂದು ಕಂಸನ ಸಂಹಾರವನ್ನು ಮಾಡಿ, ಆಮೇಲೆ ಪಾಪ ಅವಳಿಗೆ ಏನು ಆನಂದವೋ ದೇವಕಿ ವಸುದೇವನಿಗೆ. 12 ವರ್ಷ ಆಗಿತ್ತೆ ನಮ್ಮ ಕೂಸು ನೋಡಿ, ಅವತಾರ ಮಾಡಿದ್ದೇನೋ ನೋಡಿದ್ದು ಹಾಗೇ ಇದೆ ಅಲ್ಲ. ತಂದೆ ತಾಯಿ ದೇವರು ಹಾಗೇ ಇದ್ದ, ಹಾಗೇ ಇಲ್ಲದೆ ಇರೋ ನಮ್ಮಂಥವ್ರು ನೋಡಿದ್ರೆ ಅಪ್ಪ ಅಮ್ಮಂಗೆ ಹಾಗೆ ಅನ್ಸುತ್ತೆ, ಹಾಗೇ ಇದೆ ಅಲ್ಲ ಅಂಥೇಳಿ ಆನಂದ ಪಡ್ತೇವೆ. ಸರ್ವೋತ್ತಮನಾದ ದೇವರು ಅವರನ್ನು ಕರೆದು ಮುದ್ದಾಡಿ, ಕೃಷ್ಣ ನಿನಗೆ ನಾವು ಉಪನಯನ ಮಾಡ್ತೇವೆ, ಆಗಲಿ ಮಾಡಿ ಅಂತ ಉಪನಯನ ಮಾಡಿದರು. ಅದು ಭಾಗ್ಯನೇ ದೇವಕಿದು. ಯಾಕೆ ದೇವರ ಜೊತೆಯಲ್ಲಿ ಊಟ ಮಾಡೋದು? ಉಪನಯನ ದಿವಸ ಗಂಡು ಮಗು ಮಾಡ್ತಾ ತಾಯಿಗೆ ಮಾತೃಭೋಜನ ಅಂತ. ಅದು ಪಾಪ ತಾಯಿ ತಿನ್ನಿಸೋದು ಅವತ್ತಿಂದ ಬಂದಂತ. ಕೆಲವು ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಅಭ್ಯಾಸ ಇರುತ್ತೆ, 8-10 ವರ್ಷ ಆದರೂ ಊಟ ಮಾಡಲಿಕ್ಕೆ ಬರಲ್ಲ. ಪಾಪ ಮುಂಜಿ ಮಾಡಿಬಿಟ್ಟು ಎಷ್ಟು ಒದ್ದಾಡಿ ಸಾಯುತ್ತೋ ಅದು. ಹೀಗಾಗಿ ಈಗೆಲ್ಲ ಅದಕ್ಕೆ ಕೆಲವರು ಲೇಟಾಗಿ ಮಾಡಿರ್ತಾರೆ. ಒಂದು 30 ವರ್ಷದ ಮಗು ಮುಂಜಿ ಆಯಿತು. ಮಾತೃಭೋಜನದಲ್ಲಿ 30 ಸಂಡಿಗೆ 60 ಹಪ್ಪಳ ತಿಂದ್ಕೋತು. ಅಡುಗೆ ಅವನು ಅಲ್ಲಾಡೋದ, ಅಪ್ಪ ನೀ ಇನ್ನೂ ತಿಂತಾ ಇದ್ರೆ ಉಳಿದಿರೋದು ಒಂದು ಒಲೆ, ಇನ್ನೊಂದು ಬಾಣಲಿ. ನಾನು ಬಾಣಲೆ ಯಾವ್ದು ಬೇಕು ಹೇಳು ಅಂತ ಅಮ್ಮ ಎಬ್ಸಿದ್ಲು. ಕಣ್ಣು ಹಾಕ್ತಾರೆ ಬಾಪ ಆಚಾರ ಅಂತೇಳಿ. ಹಾಗಾಗಿ ನಮ್ಮ ಸ್ವಾಮಿ ಉಪನಯನ ಮಾಡಿಕೊಂಡು ಸಾಂದೀಪಿನಿ ಗುರುಕುಲದಲ್ಲಿದ್ದು, ಅದಾದ ನಂತರದಲ್ಲಿ ಉದ್ಧವರನ್ನು ಕೊಟ್ಟು ಕಳಿಸ್ತಾನೆ. ಭ್ರಮರ ಗೀತೆ ಅಂತ ಭಾಗವತದಲ್ಲಿ ಇಲ್ಲೊಂದು ಸ್ವಲ್ಪ ಮಾತ್ರ ಉಲ್ಲೇಖ ಇದೆ. ಹರಿವಂಶದಲ್ಲಿ ಅದರ ಬಗ್ಗೆ ಹೇಳ್ತಾನೆ. ಗೋಪಿಕಾಸ್ತ್ರೀಯರಿಗೆ ನಾಳೆ ಬರ್ತೇನೆ ಅಂತ ಹೇಳಿ ತುಂಬ ದಿವಸ ಆಯ್ತಲ್ಲ, ಸಮಾಧಾನ ಮಾಡಿ ಬಾ ಉದ್ಧವ. ಉದ್ಧವನಿಗೆ ಆಶ್ಚರ್ಯ, ಕೃಷ್ಣ ನಿನಗೆ ಸೆಂಟಿಮೆಂಟ್ಸಾ? ಅಟ್ಯಾಚ್ಮೆಂಟೇ ಇಲ್ಲಲ್ಲೋ. ಎಲ್ಲ ಸೆಂಟಿಮೆಂಟ್ಸ್ ಯಾರಿಗೆ? ಅಟ್ಯಾಚ್ಮೆಂಟ್ ಇದ್ದವ್ರಿಗೆ. ನಿನಗೆ ಯಾವ ಅಟ್ಯಾಚ್ಮೆಂಟು? ದೇವರಂದ ನನಗೂ ನನ್ನ ಭಕ್ತರಿಗೂ ಅಟ್ಯಾಚ್ಮೆಂಟ್ ಇದೆಯಪ್ಪ, ನೀವು ಹೋಗಿ ನೋಡಿ ಬಾ. ಉದ್ಧವರು ಬರ್ತಾರೆ. ಗೋಪಿಕಾಸ್ತ್ರೀಯರು ಒಬ್ಬೊಬ್ಬರು ಒಂದೊಂದು ರೀತಿ ವ್ರತ. ಕೃಷ್ಣ ಇಲ್ಲದೆ ಊಟ ಬೇಡ, ಕೃಷ್ಣ ಇಲ್ಲದೆ ಹಾಸಿಗೆ ಬೇಡ, ಕೃಷ್ಣ ಇಲ್ಲದೆ ಅಲಂಕಾರ ಬೇಡ. ಒಬ್ಬಳು ಜಡೆ ಬಿಚ್ಚೋಗಿದ್ದು ಕೃಷ್ಣ ಬಂದೇ ಬೇಕಾದ್ರೆ ಗಂಟು ಹಾಕ್ಲಿ ಅಂತ ಬಿಟ್ಟುಬಿಟ್ಟಿಲ್ಲ. ಇಂಥ ವ್ರತ ನಿಯಮಗಳು. ದಿನಾ ಮನೆಗೆ ಅಲಂಕಾರ ಮಾಡೋದು. ಕೃಷ್ಣ ಯಾವತ್ತು ಬರ್ತಾನೋ ನಾವಂತೂ ರೆಡಿ ಇರಬೇಕು. ಉದ್ಧವನನ್ನು ನೋಡಿ ಸ್ವಲ್ಪ ಹೋಲಿಕೆ ಇತ್ತು. ಕೃಷ್ಣ ಅಂದ್ಕೊಂಡು, ಕೃಷ್ಣನ ಅನುಚರ ಅಂದ್ಕೊಂಡು ಮೊದಲು ಬೈತಾರೆ. ಚೆನ್ನಾಗಿ ಬೈದು ಆಮೇಲೆ ಅದು ನಿಂದಾಸ್ತುತಿ, ಎರಡೂ ಪರವಾಗಿದೆ. ಬೈನ ಪರವಾಗೂ ಇದೆ, ಸ್ತೋತ್ರ ಪರವಾಗೂ ಇದೆ. ಕಡೆಗೆ ಕೇಳ್ತಾ, ಉದ್ಧವ ಏನೋ ಕೋಪದಲ್ಲಿ ಅಂದ್ವಿ, ಸಾರಿ.
ನಮ್ಮ ಕೃಷ್ಣ ಚೆನ್ನಾಗಿದ್ದಾನ, ನಾಳೆ ಬರ್ತಾನ, ಅವನು ನಮ್ಮನ್ನೇನಾದರೂ ನೆನಪಿಸ್ಕೊಂಡ. ಒಂದೇ ಒಂದು ಮಾತು ಹೇಳು ಉದ್ದವ, ಕೃಷ್ಣ ನಮ್ಮನ್ನು ಕೇಳಿದ್ನೋ ಬಿಟ್ನೋ, ನೀನಂತೂ ಕೇಳದ ಅಂತ ಹೇಳ್ಬಿಡೋ ಸಾಕು, ಅದನ್ನೇ ನೆನೆಸ್ಕೋತಾ ಇರ್ತೀವಿ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನಿ ಭಾವೇಣೆಯಲಿ ಕೃಷ್ಣನಾಲೋಚನೆಯೋಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳವಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕುಲಾತಿಲಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೋ ಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರ್ತಾನ ಉದ್ಧವನ ಅಳ್ತಾ ಕೂತ್ಬಿಟ್ರು ನಮ್ಮಮ್ಮ. ನಾನೇ ಭಕ್ತ ಅಂದ್ಕೊಂಡಿದ್ದೆ, ಅಡಿಗೆ ಮನೇಲಿ ಅಡಿಗೆ ಮಾಡೋ ಹೆಣ್ಣು ಮಕ್ಕಳು ಸಂಸಾರ ಗೆದ್ದಿದ್ದೀರಿ, ಕೃಷ್ಣ ನಿಮ್ಮ ಹೃದಯದಲ್ಲೇ ಇದ್ದಾನೆ ಎಂದು ನನ್ನನ್ನು ಹೇಳಿ ಕಳಿಸಿಯಾನೆ. ನಾನು ಹೋದ ಮೇಲೆ ಕೃಷ್ಣನನ್ನು ಕೇಳ್ತೇನೆ, ಕೃಷ್ಣ ಮುಂದಿನ ಜನ್ಮ ನನಗೆ ಕೊಡೋದಾದರೆ ಈ ಗೋಪಿಕೆಯರು ಓಡಾಡೋ ಹುಟ್ಪಾತಲ್ಲಿ ಒಂದು ಹುಲ್ಲಿನ ಗಿಡ ಆಗಿ ಹುಟ್ಟಿಸ್ಬಿಡು, ಒಂದು ಪೊದೆಯನ್ನಾಗಿ ಹುಟ್ಟಿಸೋ. ಆಸಾಮಹೋ ಚರಣ ರೇಣು ಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲತೋಷಧೀನಾಂ ಯಾ ದುಸ್ತ್ಯಜಂ ಸ್ವಜನಂ ಆರ್ಯಪಥಂಚ ಹಿತ್ವಾ ಭೇಜುರ್ಮುಕುಂದ ಪದವೀಂ ಶ್ರುತಿಭಿಃ ವಿಮುಗ್ಯಾಂ ವಂದೇ ನಂದೌ ರಜಸ್ತ್ರೀಣಾಂ ಪಾದರೇಣುಂ ಅಭೀಕ್ಷಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ನಿನ್ನ ಕಥೆಯನ್ನು ಅಂದರೆ ಈ ಗೋಪಿಕೆಯರ ಕಥೆಯ ಜೊತೆಯಲ್ಲಿ ಕೃಷ್ಣನ ಕಥೆ ಹೇಳಿದ್ರೆ ದಶಮಸ್ಕಂದ ಚೆನ್ನಾಗಿರುತ್ತೆ ಅನ್ನುವ ಮಟ್ಟಕ್ಕೆ ನೀವು ಏರಿದ್ದೀರಿ. ತುಂಬ ದೊಡ್ಡವರು ನೀವು, ನಿಮ್ಮೊಟ್ಟಿಗೆ ಇರ್ತೇನೆ ಅಂತ 6 ತಿಂಗಳು ಇದ್ದು ಸಮಾಧಾನ ಮಾಡಿ ಬಂದ. ಇದಾದ ಮೇಲೆ ಕೃಷ್ಣನ ವಿವಾಹದ ಇದು ಶುರುವಾಗತ್ತೆ. ಜರಾಸಂಧ ಕಂಸನ ಮಾವ,
ಕಂಸನ ಹೆಂಡತಿಯರು ಬರ್ತಾರೆ, ಅನೇಕ ಬಾರಿ ಯುದ್ಧಕ್ಕೆ ಸೋತು ಆಮೇಲೆ ಕಾಲಯವನ ಅನ್ನೋನನ್ನು ಕಟ್ಟಿಕೊಳ್ತಾರೆ. ಅದಕ್ಕೆ ಮುಂಚೆ ಇಲ್ಲಿ ಮಾತ್ರ ಇದೆ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ಕೃಷ್ಣ ರುಕ್ಮಿಣಿಯ ವಿವಾಹ ಅಂತ ಏರ್ಪಾಡಾಯಿತು. ಅದಕ್ಕೆ ಏನು ಮಾಡಿದರು, ಸ್ವಯಂವರ ಅಂತ ಮಾಡುವ. ಸ್ವಯಂವರ ಅಂತ ಮಾಡಿದಾಗ ಕೃಷ್ಣ ಬಂದ್ಬಿಡ್ತಾನಲ್ಲ. ಕೃಷ್ಣ ಬಂದರೆ ಹುಡುಗಿ ಮಾಲೆ ಹಾಕಿದರೆ ಅದನ್ನೇನು ಕೇಳೋ ಹಾಗಿಲ್ಲ, ಯಾಕೆ ಏನು ಅಂತ, ನನಗಿಷ್ಟ ಆದ ನಾನು ಮದುವೆ ಆಗ್ತೇನೆ ಅಂತ. ಕೃಷ್ಣ ಬಂದಿರಬಾರ್ದು, ಸ್ವಯಂವರ ಆಗಿರಬೇಕು. ಅದಕ್ಕೆ ನಾವು ಸ್ವಯಂವರದ ಕಾರ್ಡನ್ನು ಪ್ರಿಂಟ್ ಮಾಡಿಸ್ತಾ ಒಂದು ರೆಡ್ ಇಂಕಲ್ಲಿ ಹಾಕಿದ್ರು. ಏನಂತ, ನೋಟ್. ಏನದು ನೋಟ್? ಅದು ಓನ್ಲಿ ಫಾರ್ ಚಕ್ರವರ್ತೀಸ್, ಸೀಟ್ ವಿಲ್ ಬಿ ಅಲಾಟೆಡ್ ಫಾರ್ ಓನ್ಲಿ ಚಕ್ರವರ್ತೀಸ್. ಕೃಷ್ಣ ಚಕ್ರವರ್ತಿ ಅಲ್ಲ, ಕೃಷ್ಣ ಬರೋ ಹಾಗಿಲ್ಲ, ಬಂದರೂ ನಿಂತಿರಬೇಕು. ಅವನು ನಿಂತ್ಕೊಂಡೆಲ್ಲ ಬರಲ್ಲ. ಅವನು ಹೇಗಿದೆ ಐಡಿಯಾ ಅಂದರು, ಒಳ್ಳೆ ಐಡಿಯಾ. ಇನ್ನು ಆಗೋಗ್ಬಿಡ್ತು. ಅಷ್ಟರಲ್ಲಿ ರುಕ್ಮಿಣಿಯ ತಾತ ಇಬ್ಬರಿದ್ರು, ಕ್ರಥ ಕೈಶಿಕ ಅಂತ. ಅವರು ವಿಚಾರ ಮಾಡಿದರು, ನಮ್ಮ ಭೀಷ್ಮಕನಿಗೆ ಏನು ಬಂದಿದೆ ರೋಗ? ಭೀಷ್ಮಕ ರಾಜನ ಮಗಳಿವಳು, ಕೃಷ್ಣನನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಒಂದು ಕೆಲಸ ಮಾಡೋಣ, ನಮ್ದೊಂದು ಚಿಕ್ಕ ರಾಜ್ಯ ಇದೆ, ಅದನ್ನು ಇವತ್ತು ರಾತ್ರಿನೇ ಕೃಷ್ಣನ ಕೂಡಿಸಿ ಪಟ್ಟಾಭಿಷೇಕ ಮಾಡಿಬಿಡುವ. ಅಲ್ಲಿ ದೊಡ್ಡ ರಾಜ್ಯ ಚಿಕ್ಕ ರಾಜ್ಯ ಅಂತಿಲ್ಲ, ಒಂದು ಸಿಂಹಾಸನ ಇದ್ದರೆ ಅವ್ರು ಬರ್ಬೋದು, ದೇ ಆರ್ ಎಲಿಜಿಬಲ್. ಅವನು ಕರೆದು, ಕೃಷ್ಣ ನಮ್ಮದೊಂದು ಪುಟ್ಟ ರಾಜ್ಯ ಕೊಡ್ತೀವಿ, ಕ್ಷಮಿಸು, ನಾಳೆ ದಿನ ನೀನು ಹೋಗಬೇಕು. ಕೃಷ್ಣ ಅವ್ರ ಭಕ್ತಿಗೆ ಮೆಚ್ಚಿದ, ಏನು ರಾಜ್ಯ ಬಿಟ್ಕೊಡ್ತೀರಲ್ಲೋ, ನಮ್ಮಪ್ಪ ಸರ್ವೋತ್ತಮನಾದ ದೇವರಿಗಲ್ಲದೆ ಇನ್ಯಾರು ಕೊಡೋದು? ಸರಿ ಆಯಿತು, ಇನ್ನೇನು ಸಿಂಹಾಸನದ ಮೇಲೆ ಕೂಡಬೇಕು. ಇಂದ್ರದೇವರು ಸಿಂಹಾಸನ ತೆಗೆದುಕೊಂಡು ಬಂದರು. ಕೃಷ್ಣ, ನೀನು ಅದರ ಮೇಲೆ ಕೂಡಬೇಡ, ಯಾರ್ಯಾರೋ ಕೂತಿದ್ರ ಮೇಲೆ ನೀನು ಕೂಡಬಾರ್ದು, ನಿನಗಾಗೆ ಸ್ಪೆಷಲ್ ನಾನು ಸ್ವರ್ಗದಿಂದ ಮಾಡಿಸಿ ತಂದಿದ್ದೇನೆ. ಆಯಿತು, ಸಿಂಹಾಸನದ ಮೇಲೆಲ್ಲ ಕೂತು ನಾಳೆ ದಿನ ಹೋಗಬೇಕಲ್ಲ ಅಲ್ಲಿಗೆ. ಕೃಷ್ಣ, ನೀನು ಹೋಗೋದು ಬೇಡ, ಅವ್ರನ್ನೇ ಇಲ್ಲಿ ಕರೆಸ್ತೀನಿ ಅಂದ. ಅದು ಹೇಗೆ ನೋಡ್ತಾ ಇರುವಂತ ಇಂದ್ರದೇವರು ತಮ್ಮ ದೂತನ ಕೈಯಲ್ಲಿ ಒಂದು ಪತ್ರವನ್ನು ಬರೆದು ಕಳಿಸಿದ್ರು. ನಾಳೆ ದಿನ ಕೃಷ್ಣನಿಗೆ ಪಟ್ಟಾಭಿಷೇಕ ಮುಹೂರ್ತ ಉಂಟು, ಎಲ್ಲ ರಾಜರು ಬರತಕ್ಕದ್ದು. ಒಂದು ವೇಳೆ ಬರದೇ ಇದ್ದರೆ ಅವ್ರ ತಲೆ ಒಡೆದು ಸಾಯ್ತೀರಿ. ಅದು ಮುಹೂರ್ತ, ಇಲ್ಲಿ ಸ್ವಯಂವರದ ಮುಹೂರ್ತ ಟೈಮೇ ಅಲ್ಲಿಗೆ. ತಲೆ ಕೆಟ್ಟೋಯ್ತು ಅವ್ರಿಗೆಲ್ಲ. ಇಂದ್ರದೇವ್ರಿಗೆ ದುರಹಂಕಾರ ಜಾಸ್ತಿ ರೀ ಅಂತೆಲ್ಲ ಅಂದ್ಕೊಂಡು, ಆಮೇಲೆ ಆ ಈಗೋಯಿಸಮ್ಮೆ ಎಲ್ಲ ಕಾಲದಲ್ಲೇ ಇದ್ದಿದ್ದು. ನೀವು ಹೋಗ್ತೀರಾ, ನಾವ್ಯಾಕೆ ಹೋಗೋಣ, ತಲೆ ಹೊಡೆದ್ರೂ ಪರವಾಗಿಲ್ಲ, ನಾವು ISI ತೊಗೊಂಡಿದ್ದೀವಿ, ಹೆಲ್ಮೆಟ್ ಹಾಕ್ಕೊಂಡೇ ಕೂತಿರ್ತೀನಿ, ಏನೇನೋ ಹೇಳಿದ್ರು. ಎಲ್ಲರಿಗೂ ಉಳಿದ್ರೆ ಸಾಕಲ್ವಾ? ಬೆಳಗ್ಗೆ ಎಲ್ಲ ಸ್ವಯಂವರಕ್ಕೆ ಬಂದುಬಿಟ್ಟಿದ್ರು. ಅಲ್ಲಿ ಸ್ವಯಂವರ ಕ್ಯಾನ್ಸಲ್ಲು ಎಲ್ಲ. ಇಲ್ಲಿ ಕೃಷ್ಣನ ಪಟ್ಟಾಭಿಷೇಕಕ್ಕೆ ಬಂದಿದ್ರು. ಕೇಳಿದ್ರು, ನೀವು ಬರಲ್ಲ ಅಂದರೆ, ಯಾರ್ಯಾರು ಬಂದೆ ಯಾರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಪ್ರತಿಯೊಬ್ಬರು. ಹೀಗಾಗಿ ಸ್ವಯಂವರಗೆ ಕ್ಯಾನ್ಸಲ್, ವರವೇ ಇಲ್ಲದೆ ಇದ್ರೆ ಸ್ವಯಂವರ ಎಲ್ಲಿ? ಆಮೇಲೆ ಅರೇಂಜ್ಡ್ ಮ್ಯಾರೇಜ್ ಅಂತಾಯ್ತು. ಶಿಶುಪಾಲನಿಗೆ ಕೊಟ್ಟು ವಿವಾಹ. ಸರಿ, ಒಂದು ಪತ್ರವನ್ನು ಲಕ್ಷ್ಮೀದೇವಿ ಬರೆದೆ ರುಕ್ಮಿಣಿ. ಅದನ್ನು ಆಚಾರ ತಂದು ಕೊಟ್ಟು ಓದಿ ಅಂತಂದ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತೊಯ್ಯಚ್ಯುತ ವಿಶತಿ ಚಿತ್ತಂ ಅಪತ್ರಪಮ್ಮೆ. ನಿನ್ನಲ್ಲೇ ನನ್ನ ಮನಸ್ಸಿದೆ, ನಾನು ನಿನ್ನನ್ನೇ ಲಗ್ನ ಆಗ್ತೇನೆ ಅಂತೆಲ್ಲ ಲಕ್ಷ್ಮೀದೇವಿ ಬರೆದಾಗ ಪರಮಾತ್ಮ ಬಂದು ರುಕ್ಮಿಣಿ ದೇವಿಯನ್ನು ರಥಕ್ಕೆ ಕರೆದುಕೊಂಡು ಹೋಗಿ ಅವರ ಅಣ್ಣ ಯುದ್ಧವನ್ನು ಮಾಡಿದ. ಆಗಲಿಲ್ಲ. ಆಮೇಲೆ ನರ್ಮದಾ ತೀರದಲ್ಲಿ ಅವನ ತಲೆಯನ್ನು ಬೋಳಿಸಿ ಅಣ್ಣನದ್ದು ದ್ವಾರಕೆಗೆ ಕರ್ಕೊಂಡು ಬಂದು, ದ್ವಾರಕಾದಲ್ಲಿ ಹೆಣ್ಣು ಗಂಡಿನ ಕಡೆ ಇಲ್ಲೇ ನಾವೆಲ್ಲ ಈ ಮಠಗಳಲ್ಲಿ ಕಲ್ಯಾಣೋತ್ಸವ ಕೊಟ್ಟಾಗ ಒಂದೆರಡು ಜನ ಹೆಣ್ಣು ಒಂದೆರಡು ಜನ ಗಂಡಿನ ಕಡೆ ಹಾಗೆ ವ್ಯವಸ್ಥೆ ಮಾಡಿಕೊಂಡು ರುಕ್ಮಿಣಿಯ ವಿವಾಹ ಆಗಬೇಕು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರತಃ ಪೌತ್ರಚಂದ್ರ ವಿಭೂಷಣ ಸುರಗುರು ಶೇಷಚ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಅಂತರ್ಪಟ್ಟ ತೆಗೆದರು. ಗುಡಜೀರಿಕಾಭಿಹಿ ಜೀರಿಗೆ ಅವೆಲ್ಲ ಇಟ್ಟು ಇದಾದ ಮೇಲೆ ಅವಳಲ್ಲಿ ಪ್ರದ್ಯುಮ್ನ ಅಂತ ಕಾಮನೆ ಅವತಾರ ಮಾಡಿದ. ನಂತರದಲ್ಲಿ ಸತ್ಯಭಾಮೆಯನ್ನು ಮದುವೆ ಆದ. ಅವಳು ಲಕ್ಷ್ಮೀ ರೂಪವೇ. ಆ ನಂತರದಲ್ಲಿ ಕಾಲಿಂದಿ, ಮಿತ್ರವಿಂದ, ಜಾಂಬವತಿ, ಲಕ್ಷಣ, ಭದ್ರ, ನೀಲ ಅಂತ 6 ಜನ, 6 + 2 8. ಇದಲ್ಲದೆ 16,100 ಜನ ನರಕಾಸುರನ ಮನೆಯಲ್ಲಿ ಇದ್ದರು. ಅವನು ಬಂಧನ ಮಾಡಿ ಇಟ್ಟಿದ್ದ. ಅವರೆಲ್ಲರೂ ಅಗ್ನಿಪುತ್ರರು, ಗಂಡು ಮಕ್ಕಳು. ಕೃಷ್ಣನ ಅಂಗಸಂಗ ಬೇಕು ಅಂತ ಹೆಣ್ಣಾಗಿ ಹುಟ್ಟಿದ್ರು.
ಅವರನ್ನೆಲ್ಲ ಬಿಡಿಸಿ ದೇವರು 16,108 ಜನರನ್ನು ಮದುವೆಯಾಗಿ ಎಲ್ಲರಲ್ಲೂ 10 ಮಕ್ಕಳು. ಕೃಷ್ಣನ ಕಥೆ ದೊಡ್ಡ ಸಂಸಾರವೇ. ಯಾಕೆಂದರೆ 16,108 ಕಲ್ಯಾಣ, 10 ಜನ ಮಕ್ಕಳು. ಭಾಗವತದಲ್ಲಿ ಹೇಳಿದ್ರು, ದ್ವಾರಕಾಪಟ್ಟಣದಲ್ಲಿ ಇದು ಎಷ್ಟಿದ್ರು, ಸೆನ್ಸಸ್ಗೆ ಬಂದರೆ ಗೋವಿಂದ, ಹುಡುಗರು ಸೆನ್ಸಸ್ ಮಾಡಲಿಕ್ಕೆ ಹೋದರೆ ಎಷ್ಟಿದ್ರು, ಹುಡುಗರ ಸಂಖ್ಯೆ ಹೇಳಲಿಕ್ಕಾಗಲ್ಲಪ್ಪ, ಟೀಚರ್ಸ್ ಹೇಳ್ತೀವಿ ಅಂದರೆ ಎಷ್ಟು. 3,00,00,000 ಅಷ್ಟಾಶೀತಿ ಶತಾನಿಚ, 3,88,100,000 ಜನ ಟೀಚರ್ಸ್ ಅಂತೆ. ಸ್ಟೂಡೆಂಟ್ಸ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಅಂದರು. ದ್ವಾರಕ ಇಷ್ಟು ಚೆನ್ನಾಗಿ ಇತ್ತು ಕೃಷ್ಣನ ಆ ಕಥೆಗಳನ್ನು ಕೇಳಿದ್ರೆ. ಇನ್ನು ಕಡೆಯಲ್ಲಿ ಇಲ್ಲಿ ಪಾರಿಜಾತದ ಗಲಾಟೆಯ ಬಗ್ಗೆ ಹೇಳ್ತಾರೆ. ಭಾಗವತದಲ್ಲಿ ಇಲ್ಲ, ತಾತ್ಪರ್ಯದಲ್ಲಿ ಆಚಾರ್ಯರು ಅದನ್ನು ಹೇಳ್ತಾರೆ. ಪಾರಿಜಾತ ಹೂವನ್ನು ನಾರದರು ತಂದು ಕೊಟ್ಟರು, ಕೃಷ್ಣ ರುಕ್ಮಿಣಿಗೆ ಮುಡಿಸ್ದ. ಪಕ್ಕದಲ್ಲಿದ್ದವ್ರು ಯಾರೋ ಕೇಳಿದ್ರು, ನಿಮಗೆ ರುಕ್ಮಿಣಿನ ಕಂಡ್ರೆ ಮಾತ್ರ ಇಷ್ಟ ಅಲ್ವಾ? ಹೌದು ಅಂದ. ಅವರಂದ್ರು ಸತ್ಯಭಾಮನ್ ಕಂಡ್ರೆ ಅಷ್ಟೇ ಅಲ್ವಾ ಅಂತ. ಇದೆಲ್ಲ ಬೇಕಾಗಿರಲಿಲ್ಲ. ಸುಮ್ಮನೆ ಕೆಲವ್ರಿಗೆ ಏನೋ ವಿಚಾರ ಕೇಳಿ ಇವ್ರು ಯಾವುದೋ ಮೂಡಲ್ಲಿ ಇರ್ತಾರೆ, ಹೌದು ಅಂದರೆ ಸತ್ರು. ಎಲ್ಲಿ ವಾಟ್ಸಾಪಲ್ಲಿ ಹೋಗಿ ಯಾರಿಗೆ ಬೇಡೋ ಅವ್ರಿಗೆ ತಲುಪಿರುತ್ತದೆ. ಸತ್ಯಭಾಮೆಗೆ ಬಂದು ಹೇಳಿದ್ರು, ನೀವು ಗಂಡಂಗೆ ನಿಂತ್ಕೊಂಡ್ರೆ ಇಷ್ಟ ಇಲ್ಲ, ನೀನು ದೊಡ್ಡದಾಗಿ ಹೇಳಿದೆ, ನಮ್ಮ ಗಂಡಂಗೆ ನಾನೇ ಇಷ್ಟ ಅಂತ ನೋಡ್ಕೊ ಅಂದರು. ನಿಮಗೆ ಪಾರಿಜಾತ ಹೂವಲ್ಲ, ಪೇಪರು ತೋರಿಸಿಲ್ಲ ಅಂತ. ಅವಳಂದು ರಾಣಿ ಚೂಸ್ಕೊಂಟ ಅಂತ, ಬರಲಿ ಮಾಡ್ತೀನಿ. ಕೃಷ್ಣ ಬಂದ, ಬಾಗಿಲು ಬಡದ, ಯಾರು ಅಂತ. ಯಾಕೆ ಅದು ಬಲೂನಲ್ಲ, ಎರಡನೇದು. ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರ ವಾಣಿಯೇ, ಯಾಕೆ ಬಾಗಿಲು ಹಾಕಿದೆ? ಆರು ನೀನರಿಯೇ ಈ ಸರಿ ರಾತ್ರಿಯಲ್ಲಿ ಬಂದೇ. ನೀ ಯಾರೋ ಗೊತ್ತಿಲ್ಲ ಅಂತ. ಬಾಗಿಲು ಕಟ್ಟೋ ಹಾಡು ಒಂದು ನಮ್ಮಲ್ಲಿ ಹೇಳಿಸೋರಿದೆ, ಮನೇಲಿ ಅಜ್ಜಿ ಗಿಜ್ಜಿ ಹೇಳೋರು. ಬಾಗಿಲು ತೆಗೆ, ನೀ ಯಾರು ಗೊತ್ತಿಲ್ಲ, ನಿನ್ನ ಬಯೋಡೇಟಾ ಹೇಳು. ನೀರೊಳ್ಳು ಮುಳುಗಿದ ನಿಗಮ ಚೋರನ್ನ ಕೊಂದ ನೀರಜಾಕ್ಷನೆ ಭಾಮೆ ನಾನು, ನೀರಜಾಕ್ಷನೆ ಭಾಮೆ. ನಾರುವ ಮೈಯನು ತೋರದೆ ಎನ್ನೊಳು ಸಾರಿ ದೂರನಿ ಪೋಗೋ ರಂಗ, ಸಾರಿ ದೂರನಿ ಪೋಗೋ. ಮತ್ಸ್ಯಾವತಾರದ ಹೇಳೋದಿಲ್ಲ, ವಾಸನೆ ಅನ್ಬಿಟ್ರು. ಇದು ಒಳ್ಳೆ ಮೀನೇ, ಆ ಮೀನಲ್ಲ ಇದು, ಬೇಡ. ಮಂದರಗಿರಿಯನು ಬೆನ್ನಲಿ ಪೋತ್ತಂತ ಸುಂದರವದನನೆ ಭಾಮೆ ನಾನು, ಸುಂದರವದನನೆ ಭಾಮೆ. ಇಂದು ನಿನಗೆ ತಕ್ಕ ಭಾರಂಗಳಿಲ್ಲವಯ್ಯ ಸಿಂಧುವಿನೊಳಗೆ ನೀ ಪೋಗೋ ರಂಗ. ಭಾರ ಹೊರಿಸ್ಲಿಕ್ಕೆ ಯಾವುದೂ ಇಲ್ಲ. ಕಡೆಗೆ ಕೃಷ್ಣಾವತಾರದ್ದೇ ಹೇಳದ ಕೃಷ್ಣ. 16,108 ಸುದತಿಯರ ಬದಿಯಲ್ಲಿದ್ದವನೇ ಭಾಮೆ ನಾನು, ಬದಿಯಲ್ಲಿದ್ದವನೇ ಭಾಮೆ. 16,108 ಜನರ ಗಂಡ ಹೆಂಡತಿ ಕೋಪ ಬಂದಾಗ ಈ ಥರ ಮಾತಾಡಿದ್ರೆ ಬಿಡ್ತಾಳೇನ್ರಿ? ಚಿನ್ನ, ನೀನಲ್ಲದೆ ಇದ್ರು ನಂಗೆ ಇನ್ನೂ 5-6 ಜನ ಗೊತ್ತು, ಅಂದ್ರೆ ಮೂತಿಗೆ ಹೊಡಿತೀನಿ ಅಂತ. ಕದನಕ್ಕೆ ಬೇರೊಂದು ಮಾರ್ಗಗಳಿಲ್ಲವಯ್ಯ ವದನ ಮುಚ್ಚಿಕೊಂಡು ಪೋಗೋ. ಆ ಸ್ಪಿರಿಟಲ್ಲೇ ವಾದಿರಾಜರಂದ್ರು, ಬಾಯಿ ಮುಚ್ಕೊಂಡು ಅಲ್ಲೇ ಹೋಗ್ರಿ ಅಂತ. ಕಡೆಗೆ ಅಳಂದು ಸರ್ವ ಪ್ರಾಣಿಗಳನ್ನು ಉದರದಲ್ಲಿಟ್ಟುಕೊಂಡು ಶರದಿಯೊಳ್ ಮಲಗಿದೆ ಭಾಮೆ ನಾನು, ಶರದಿಯೊಳ್ ಮಲಗಿದೆ ಭಾಮೆ. ಈಗ ಗೊತ್ತಿಲ್ಲ ಅನ್ನೋ ಹಾಗೆ ಇರೋದೇ ನಾನು ನೀನಿಬ್ರೆ. ಅದಕ್ಕೆ ಅವಳಂದು ಸಿರಿಯಾಯವದ ನನ್ನ ಚರಣಕ್ಕೆ ಎರಗುತ್ತ ತೆಗೆದಳು ಬಾಗಿಲ ಭಾಮೆ, ಆಗ ತೆಗೆದಳು ಬಾಗಿಲ ಭಾಮೆ. ಚಿನ್ನ, ನಿಂಗೆ ಗಿಡನೇ ಕೊಡಿಸ್ತೀನಿ ಬಾ ಅಂಥೇಳಿ ಅಲ್ಲಿ ಹೋಗಿ ಗಿಡ ತರಬೇಕಾದ್ರೆ ಯುದ್ಧ ಆಗಿ ಎಲ್ಲ ದೇವತೆಗಳು ಸುಣ್ಣ ಆಗಿ ಆಮೇಲೆ ಬೇಡ್ಕೊಂಡ್ರು. ಪಾರಿಜಾತ ಅಲ್ಲಿ ತೊಗೊಂಡು ಹೋದರೆ ಮತ್ತೆ ಸ್ವರ್ಗಕ್ಕೂ ಭೂಲೋಕಕ್ಕೂ ವ್ಯತ್ಯಾಸ ಇರಲ್ಲ, ನಾ ಇರೋವರೆಗೂ ಇರುತ್ತೆ, ಆಮೇಲೆ ಬರುತ್ತೆ ಅಂಥೇಳಿ. ಅದಕ್ಕೆ ನಾವು ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ಧ್ಯಾಯೇ ಸರ್ವ ಕಾರ್ಯಾರ್ಥ ಸಿದ್ಧಿ ಅಂತ. ಸತ್ಯಭಾಮ ಸಮೇತನಾದ ಪಾರಿಜಾತವನ್ನು ತಂದ ಕೃಷ್ಣನನ್ನು ಚಿಂತನೆ ಮಾಡಿದರೆ ಪ್ರಯಾಣ ಸುಖವಾಗಿ ಸಾಗುತ್ತೆ, ಹರ್ಡಲ್ಸ್ ಎಲ್ಲ ದೂರ ಆಗುತ್ತೆ ಅಂತ. ಇದಾದ ಮೇಲೆ ವಿಶೇಷವಾಗಿ ಅದನ್ನೆಲ್ಲ ವರ್ಣನೆ ಮಾಡಿ ಭವಿಷ್ಯತ್ ಪರ್ವ ಅಂತ. ಅಲ್ಲೇನಂದರೆ ಮುಂದಾಗೋದು ಕಲಿಯುಗದಲ್ಲಿ ಏನೇನಾಗುತ್ತೆ, ಅನ್ಯಾಯಗಳು ಅತ್ತೆಯೇ ಸೊಸೆಯಾಗಿ, ಸೊಸೆಯೇ ಅತ್ತೆಯಾಗಿ ಅಂತ ದಾಸರುಗಳು ಬೇಕಾದಷ್ಟು ಹೇಳಿದ್ದಾರೆ. ನಮ್ಮ ಮಹಿಪತಿ ದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ ಏನೇನಾಗುತ್ತೆ. ಕೀಳರ ಹಿರಿಯತನ ಒಳ್ಳೆಯವರ ಮಾನ ಮನ್ನಣೆ ಪೋದವು,
ಕೀಳೋ ಮಾತುಗಳಾಡಿ ಬಿಸಿ ನೀರನ್ನೇ ಕುಡಿದು ಮನೆಯ ಮಾರುಂಬುವರೋ ಅರಿತುಕೊಳ್ಳಿರೋ ಹಿತವು. ಅಣ್ಣ ತಂಗಿಗೆ ಮದುವೆ ಮುಂದಕ್ಕೆ ಆದವು ಧರೆಯೊಳಗೆ, ಅನ್ನ ಒಂದೇಟ ವಿಲಿಕೂ ತುಣ್ಣುತ್ತಲಿ ಜಾತಿ ಸಂಕರಬಹುದೋ. 10,000 ವರುಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ, ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದೋ ಅರಿತುಕೊಳ್ಳಿರೋ ಹಿತವು. ಆದರೂ ಕಲಿಯುಗದಲ್ಲಿ ಒಂದು ದೊಡ್ಡ ಗುಣ ಅಂದರೆ ಹರಿಸ್ಮರಣೆ ಮಾಡಿದರೆ ಎಲ್ಲ ಪಾಪ ಹೋಗುತ್ತೆ ಅಂತ ವೇದವ್ಯಾಸ ದೇವರು ಈ ಜನ್ಮೇಜಯರಾಜನ ಹತ್ರ ಬರ್ತಾರೆ. ಅವನೊಂದು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ರಾಜಸೂಯ ಯಾಗ ಮಾಡಿದಾಗೆಲ್ಲ ಅದರ ಎಂಡಿಂಗು ಗಲಾಟೆಯಲ್ಲೇ ಪರ್ಯವಸಾನ ಆಯಿತು. ಶ್ರೀರಾಮಚಂದ್ರ ಮಾಡಿದರೆ ಲವಕುಶನಿಗೂ ಭರತನಿಗೂ ಯುದ್ಧ ಆಗಿ ಎಷ್ಟು ಅನರ್ಥ ಆಯಿತು. ಪಾಂಡವರು ರಾಜಸೂಯ ಯಾಗ ಮಾಡಿದರೆ ಏನಿಲ್ಲ, ದುರ್ಯೋಧನ ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಟ್ಟು ಅವನ್ನ 14 ವರ್ಷ ವನಕ್ಕೆ ಕಳಿಸಿ ಇಷ್ಟೆಲ್ಲ ಗಲಾಟೆ ಆಯಿತು. ಅವನು ನೋಡಿದ್ರೆ ಆ ಪುಣ್ಯಾತ್ಮ ಚಂದ್ರ ರಾಜಸೂಯ ಯಾಗ ಮಾಡಿದರೆ ಇವರ ಹೆಂಡತಿಯನ್ನು ಗುರುಪತ್ನಿಯನ್ನು ಎಳೆದುಕೊಂಡು ಹೋಗಿ ಅವರನ್ನು ಕೊಡದೆ ಅದೊಂದು ಗಲಾಟೆಯಲ್ಲಿ ಪರ್ಯವಸಾನ. ಅಂತೂ ಈ ರಾಜಸೂಯ ಯಾಗದ ಹಣೆ ಬರಹವೇ ಈಗ. ಹಾಗೇನಲ್ಲಪ್ಪ, ಅದು ಅವರವರ ತಪ್ಪು. ಇಲ್ಲ ಸರ್, ಮೊದಲೇ ಗೊತ್ತಿದ್ರೆ ಅವಾಯ್ಡ್ ಮಾಡ್ಬೋದು. ಖಂಡಿತ ಮಾಡಲ್ಲ. ಗೊತ್ತಿದ್ದು ತಪ್ಪು ಮಾಡೋದೇ ಮನುಷ್ಯ ಹೆಚ್ಚು. ಏನಿಲ್ಲ, ನಮಗೆ ಗೊತ್ತಿದ್ರೆ ನಾವೇನೋ ಸರಿ ಇರ್ತೀವಿ. ಈಗ ನಿನಗೇ ಹೇಳ್ತೀನಿ ಕೇಳ ಮಗನೇ ಅಂದ್ರವರು. ನೀನೊಂದು ರಾಜಸೂಯ ಯಾಗ ಮಾಡ್ತೀವಿ, ಏನೇನಾಗತ್ತೆ ಅನ್ನೋದನ್ನು ಹೇಳ್ತೀನಿ ಕೇಳು. ಪುರೋಹಿತರನ್ನು ನೀನು ತಿರಸ್ಕಾರ ಮಾಡ್ತಿ, ಅವ್ರು ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಹೋಗಿ ನಿನ್ನ ದುಡ್ಡು ಬೇಡ, ಕಾಸು ಬೇಡ, ನಿನ್ನ ರಾಜಸೂಯ ಯಾಗ ಬೇಡ ಅಂತ. ಯಾರೂ ಮಾಡಿಸೋರಿಲ್ಲದೆ ಒದ್ದಾಡಿ ಆಮೇಲೆ ಇನ್ಯಾರೋ ಬಂದು ಆಗತ್ತೆ. ಅವರ ಶಾಪಕ್ಕೆ ನೀನು ಗುರಿ ಆಗ್ತಿ ಅಂತ ನೀವು ಇಷ್ಟು ಹೇಳಿದಾರಲ್ಲ, ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ಅವ್ರು ಹೇಳಿ ಹೋಗಿದ್ರು, ಇವನು ಮರ್ತೋಗಿತ್ತು ಹೇಳಿದ್ದು. ಇವನ ಮನೇಲಿ ಯಜ್ಞ ಶುರು ಮಾಡಿದ. ಅಶ್ವಮೇಧ ರಾಜಸೂಯಾಗ ಮಾಡಿದಾಗ ಆ ಮಂತ್ರವನ್ನು ಹೇಳಿದಾಗ ಅಶ್ವದ ಪ್ರಾಣ ಸಹಜವಾಗಿ ಹೋಗತ್ತಂತೆ. ಅದು ಹೋಗಿದ್ದನ್ನು ಡಾಕ್ಟರ್ ಬಂದು ಕನ್ಫರ್ಮ್ ಮಾಡ್ತಾರೆ, ಇದರ ಪ್ರಾಣ ಇಲ್ಲ, ಪ್ರಾಣ ಹೋಗಿದೆ ಅಂತ. ಅವತ್ತಿನ ದಿನ ರಾತ್ರಿ ಆ ಅಶ್ವದ ಪಕ್ಕದಲ್ಲಿ ಈ ಅಶ್ವಮೇಧ ಯಾಗ ಮಾಡುವವನ ಯಜಮಾನನ ಹೆಂಡತಿ ಮಲ್ಕೋಬೇಕು. ವಪುಷ್ಟಮೆ ಅಂತ ಅವಳ ಹೆಸರು. ಅದೇನಾಗಿದೆ, ಅಶ್ವ ಸತ್ತಿತ್ತು, ಅದರೊಳಗೆ ಇಂದ್ರದೇವರು ಪ್ರವೇಶ ಮಾಡಿ ಅದು ಎದ್ದು ಕೂತ್ಬಿಡ್ತು. ಇವನು ಪುರೋಹಿತರನ್ನು ಸಿಕ್ಕಾಬಟ್ಟೆ ಬೈದ, ನೀವು ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಸತ್ತೇ ಇಲ್ಲ, ಇಲ್ಲೋ ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಆ ಡಾಕ್ಟ್ರು ನಿಮ್ಮ ಕಡೆ ಅವರೇ, ನೀವೆಲ್ಲ ಒಳಗೆ ಅಂತ ಹೀಗೆ ಶುರು ಮಾಡಿಬಿಟ್ಟು, ಹೋಗ ನಿನ್ನ ಯಾಗಾನೋ ಬೇಡ ಏನೋ ಬೇಡ ಹೋಗಂತ ಹೊಟ್ಟೋದು. ಅವನು ಬ್ರಾಹ್ಮಣರ ಶಾಪ ಹತ್ಕೊಂತು, ಯಾಗ ಅರ್ಧಂಬರ್ಧ ನಿಂತು ಹೋಗಿದೆ. ಈಗ ಅರ್ಧಂಬರ್ಧ ನಿಂತು ಹೋದ್ರೆ ಕಷ್ಟ. ಈ ಬಿಲ್ಡಿಂಗ್ ಅರ್ಧಕ್ಕೆ ನಿಲ್ಸಿ ಕೆಲವ್ರು ಹೊಟ್ಟೋಗ್ತಾರೆ. ಇವರು ಒಳಗೆ ಬರೋ ಹಾಗಿಲ್ಲ, ಅವನು ಬಂದು ಮಾಡಿಕೊಡೋ ಹಾಗಿಲ್ಲ. ಸರಿ, ಕಡೆಗೆ ಇನ್ಯಾರೋ ಬಂದು ಅದನ್ನೆಲ್ಲ ಮುಗಿಸಿ, ವೇದವ್ಯಾಸ ದೇವರು ಹೇಳಿದ್ರು, ನಾನು ಯಾಮಾರ್ದೆ ಅಂದರೆ ಹಣೆ ಬರಹ ಸರಿ ಇಲ್ಲ ಅಂದರೆ ಹೀಗಾಗತ್ತೆ ಅಂಥೇಳಿ ಮುಂದೆ ಕಡೆಯಲ್ಲಿ ಇನ್ನೂ ಅನೇಕ ಅಂಶಗಳು ಹೇಳಿ, ಇಲ್ಲೊಂದು ನಮ್ಮ ರುದ್ರದೇವರ ಭಕ್ತ ಘಂಟಾಕರ್ಣ ಅನ್ನೋ ಒಬ್ಬ ಪಿಶಾಚಿ. ಅವನಿಗೆ ರುದ್ರದೇವರಲ್ಲಿ ಎಷ್ಟು ಭಕ್ತಿ ಅಂದರೆ, ಎಷ್ಟು ವಿಷ್ಣು ದ್ವೇಷ ಅಂದರೆ, ಯಾರಾದರೂ ನಾರಾಯಣ ಕೃಷ್ಣ ಅಂದರೆ ತನ್ನ ಕಿವಿಗೆ ಬಿದ್ದರೆ ಎಲ್ಲಿ ಅದು ಅಪಶಕುನವೋ ಅಂತ ಕಿವಿಗೆ 2 ಗಂಟೆ ಕಟ್ಕೊಂಡಿದ್ದ. ಯಾರಾದರೂ ನಾರಾಯಣ ಅಂದರೆ ಹೀಗೆ ತಲೆ ಅಲ್ಲಾಡ್ಸೋಣ, ಠಣ್ 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 ಠಣ್. ಅದಕ್ಕೆ ಅವನ ಹೆಸರೇ ಘಂಟಾಕರ್ಣ ರಾವ್ ಅಂತ. ರುದ್ರದೇವರನ್ನು ತಪಸ್ಸು ಮಾಡಿದ ಮೇಲೆ ರುದ್ರದೇವರು ಪ್ರತ್ಯಕ್ಷ ಆದರು. ಏನು ಬೇಕು? ಮೋಕ್ಷ. ಅವರಂದ್ರು, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಮೋಕ್ಷ ಕೊಡೋನು ಕೃಷ್ಣ. ಯಾರನ್ನ ದ್ವೇಷ ಮಾಡಿದ್ನಲ್ಲ ಅವನ್ನೇ ಬೇಡು ಅಂದರು. ಸಾರ್, ಕಿವಿ ಗಂಟೆ ಕಟ್ಕೊಂಡು ದ್ವೇಷ ಮಾಡಿದ್ದೇನೆ, ಅವನ ಹತ್ರ ಹೋಗೋದಾ? ಹೋಗು, ಆ ವಾಸುದೇವ ರೂಪಿ ಭಗವಂತನೇ ಕೃಷ್ಣನಾಗಿ ಅವತಾರ ಮಾಡ್ಯಾನೆ, ಕೈಲಾಸಕ್ಕೆ ಬರ್ತಾನೀಗ, ಬದರಿಯಲ್ಲಿ ಇರ್ತಾನೆ, ಹೋಗು ಅಂದರು. ಕೈಲಾಸಕ್ಕೆ ಬರೋ ಕಾಲಕ್ಕೆ ಬದರಿಯಲ್ಲಿದ್ದ ಈ ಘಂಟಾಕರ್ಣ ಇವನು ಪಿಶಾಚಿ ಆಗಿಬಿಟ್ಟ. ಅವನು ಅಷ್ಟು ವಿಷ್ಣು ದ್ವೇಷ ಮಾಡಿದ್ದೆ ಪಿಶಾಚಿ ಆಗಿದ್ದ. ಆ ಪಿಶಾಚಿ 2 ಥರ ಉದ್ಗಾರ ತೆಗೆಯೋದು, ಹೊಡೀರಿ ಬಡೀರಿ ಕಡೀರಿ ಅಂತ. ಇನ್ನೊಂದು 2 ನಿಮಿಷಕ್ಕೆ ಕೃಷ್ಣ ಭಗವಂತ ಮುರಾರೇ ಎಲ್ಲಿದೆ, ನಾನು ಮಹಾಪಾಪಿ, ನನ್ನ ಉದ್ಧಾರ ಮಾಡು, ಹೊಡೀರಿ ಬಡೀರಿ ಕಡೀರಿ.
ಹೀಗೊಂದು ಹಾಗೊಂದು ಅಂತ ಕೃಷ್ಣನನ್ನು ನೋಡಿದ. ನೀನು ಯಾರು? ನಾನು ದ್ವಾರಕಾಧಿಪತಿ ಕೃಷ್ಣ. ಅಯ್ಯೋ ನಮ್ಮಪ್ಪ, ನಿನ್ನ ದರ್ಶನ ನನ್ನ ಭಾಗ್ಯ ಅಂಥೇಳಿ ಒಂದಿಷ್ಟು ಮಾಂಸವನ್ನು ತಂದು ಹಾಕಿದ. ಇಲ್ಲ, ಇದೆಲ್ಲ ನಾನು ತಗೊಳ್ಳೋದಿಲ್ಲ, ನನಗೆ ಮೋಕ್ಷ ಕೊಡ್ತೀಯ, ಅನುಗ್ರಹ ಮಾಡ್ತೀನಿ ಅಂತ ಘಂಟಾಕರ್ಣ ಪಿಶಾಚವನ್ನು ಉದ್ಧಾರ ಮಾಡಿದ. ಬದರಿಯಲ್ಲಿ ಒಂದೇನೋ ಪುಟ್ಟ ದೇವಸ್ಥಾನ ಇದೆ ಅಂತಾರಪ್ಪ ಘಂಟಾಕರ್ಣಂದು, ಇನ್ನು ನೋಡಿಲ್ಲ ನಾವು. ಇಷ್ಟು ಹೇಳಿ ಕಡೆಗೆ ಭಗವಂತ ಈ ದೂರ್ವಾಸರಿಗೆ ಇಬ್ಬರು ತೊಂದರೆ ಕೊಟ್ಟಿದ್ದರು. ಅವರನ್ನು ಸಂಹಾರ ಮಾಡ್ತಾರೆ. ಅವರು ಕೋಪೀನವನ್ನೆಲ್ಲ ಹರಿದು ಮಾಡಿ ಅವರನ್ನು ಪರಮಾತ್ಮ ಇಬ್ಬರು ದೈತ್ಯರನ್ನು ಸಂಹಾರ ಮಾಡಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಹರಿವಂಶದ ಕಥೆಯನ್ನು ಕೇಳುವುದರಿಂದ 18 ಪುರಾಣಗಳನ್ನು ಕೇಳಿದಂತಹ ಪುಣ್ಯ. ವಿಶೇಷವಾಗಿ ರಾಜಸೂಯಾಶ್ವಮೇಧಾದ್ಯಾ ಯಜ್ಞಶ್ಚೈವ ಯುಗೇ ಯುಗೆ ಶ್ರವಣಂ ಹರಿವಂಶಸ್ಯ ಕಲೌ ಯಜ್ಞ ಫಲಪ್ರದಂ. ರಾಜಸೂಯಾಶ್ವಮೇಧ ಇವನ್ನೆಲ್ಲ ಬೇರೆ ಯುಗದಲ್ಲಿ ಮಾಡೋರು ಇವತ್ತು ಅದು ಆಗೋದಿಲ್ಲ. ಆದರೆ ಹರಿವಂಶದ ಶ್ರವಣವನ್ನು ಮಾಡಿದ್ರೆ ತತ್ಸಮಾನವಾದ ಪುಣ್ಯ ಕೊಡ್ತಾರೆ ಅಂತ. 18 ಪುರಾಣಗಳನ್ನು ಕೇಳಿದ ಪುಣ್ಯ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅವರ ಮನೆಯಲ್ಲಿ ವಂಶ ಮುಂದೆ ಒರಿಯತ್ತೆ ಅಂತ ಹೇಳ್ತಾ, ವಾಚಕೆ ಪರಿತುಷ್ಟೇತು. ಇನ್ನು ಹರಿವಂಶವನ್ನು ಹೇಳಿದ ವಾಚಕರಿಗೆ ನೀವು ಪ್ರೀತಿಯನ್ನು ಉಂಟು ಮಾಡಿ ನಿಮಗೆ ದೇವರೆಲ್ಲ ಮಾಡ್ತಾನೆ ಅಂತ ಹರಿವಂಶದ ಕಥೆಯನ್ನು ಹೇಳ್ತಾ, ವಿಶೇಷವಾಗಿ ಸಂತಾನಕ್ಕಾಗಿ ಬೇರೆ ಉದ್ದೇಶದಿಂದ ಎಲ್ಲ ಪುರಾಣಗಳನ್ನು ಕೇಳಿದ ಪುಣ್ಯ ಬರಬೇಕು ಅನ್ನೋ ದೃಷ್ಟಿಯಿಂದಲೂ ಕೇಳಿದಾಗ ಭಗವಂತ ಅನುಗ್ರಹ ಮಾಡ್ತಾನೆ. ವಿಶೇಷವಾಗಿ ಈ ಒಂದು ಪವಿತ್ರವಾದ ಪರ್ವಕಾಲದಲ್ಲಿ ಹರಿವಂಶದ ಕಥಾಶ್ರವಣ ಭಗವಂತ ಮಾಡಿಸ್ಯಾನೆ. ಗರ್ಭಗತವಾದ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸುಖಪ್ರಸವ ಆಗಲಿ. ಇನ್ನು ನಿಮಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಲಿ. ಮತ್ತೊಬ್ಬರು ಅವರು ಗರ್ಭಿಣಿ ಆಗಲಿಕ್ಕೆ ಕೇಳ್ತಾ ಇದ್ದರು. ಅವರ ಮನೆಯಲ್ಲೂ ಗರ್ಭಿಣಿ ಆಗಿ ದೇವರು ಅವರ ವಂಶ ಮುಂದುವರಿಯಲಿ ಅಂತ ಹೇಳ್ತಾ, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾಣ್ಯತ್. ಹರೇ ನಮಃ.